ಪ್ರತಿ ಬೆಳೆನೂ ಬೆಳಿತಾರೆ, ಇಲ್ಲಿ ಯಾವ್ದು ಬೆಳೆಯಲ್ಲ ಅಂತಿಲ್ಲ, ಪ್ರತಿ ಬೆಳಿತಾರೆ. ನೀವು ಈಗ ಅವ್ರೇನಾದ್ರೂ ಒತ್ತುವರಿ ಮಾಡ್ಕೊಂಡು ಅಥವಾ ಸ್ವಾಧೀನ ಪಡಿಸ್ಕೊಂಡು ನಿಮಗೆ ನಿಮ್ಮ ಮಕ್ಕಳಿಗೆ ಮುಂದಿನ ಜನರೇಷನ್ಗೆ ಆ ಕೆಲಸ ಕೊಡ್ತೀವಿ ಈ ಕೆಲಸ ಕೊಡ್ತೀವಿ ಅಂದ್ರೆ ಏನಾದ್ರು ಒಪ್ಕೊಳ್ತೀರಾ? ಸಾಧ್ಯನೇ ಇಲ್ಲ ಸರ್. ಅವ್ರ 10 ಕೋಟಿ ಕೊಟ್ರು ನಾವು ಭೂಮಿ ಕೊಡೋದಿಲ್ಲ. ಎಸ್, ಒಂದ್ 15% ಏನಿದ್ದಾರೆ ಅವ್ರನ್ನ ಇಟ್ಕೊಂಡು ಅವ್ರು ಆಟ ಆಡ್ತಾವ್ರೆ. ನಾವು ಭೂಮಿ ಕೊಡೋದಿಲ್ಲ, ರೈತರೆಲ್ಲ ಅದಕ್ಕೆ ಬದ್ಧವಾಗಿದ್ದೀವಿ, ಭೂಮಿ ಕೊಡೋದಿಲ್ಲ, ಕೊನೆವರೆಗೂ ಹೋರಾಟ ಮಾಡ್ತೀವಿ. ಮುಖ್ಯಮಂತ್ರಿಗಳು ಹೇಳ್ತಾರೆ ಈಗಾಗಲೇ 70% ರಿಂದ 80% ಜನ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ, ಯಾರೋ ಒಂದು 20% ಜನ ಮಾತ್ರ ಒಪ್ಪಿಗೆಯನ್ನ ಕೊಟ್ಟಿಲ್ಲ ಅಂತ. ಅದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಮೀಡಿಯಾದವರೇ ಒಟ್ಟಿಗೆ ಸೇರಿಸಿ ಕರ್ಕೊಂಡ್ಬಂದಿ ಮುಖ್ಯಮಂತ್ರಿ ಅವ್ರನ್ನ, ನಾವು ಇಲ್ಲಿ ಸೇರ್ತೀವಿ, ಅವ್ರ ಏನು ಪರ್ಸೆಂಟ್ ಇದ್ದಾರೆ 80% ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತಾರಲ್ವಾ, ಅವ್ರ ಒಂದ್ ಸೈಡ್ ಕುತ್ಕೊಳ್ಳಿ, ನಾವ್ ಒಂದ್ ಸೈಡ್ ಕುತ್ಕೋತೀವಿ, ಎಲ್ಲಾರು ಪಾಣಿ ತಂದಿರ್ತೀವಿ, ಎಷ್ಟು ಇಲ್ಲಿ ಅಂಕಿ ಅಂಶ ನೋಡ್ಬಿಟ್ಟು ಅವರೇ ತೀರ್ಮಾನ ತಗೊಳ್ಳಿ. ಆ ತರ ಏನಾದ್ರೂ 80% ಒಪ್ಕೊಂಡಿದ್ರೆ ನಾವ್ ಆಗ್ಲೇ ಬಿಟ್ಬಿಟ್ಟು ನಾವು ಪೆಂಡಲ್ ಎಲ್ಲ ಕಿತ್ಬಿಟ್ಟು ಮನೆಗೆ ಹೊಟ್ಟೋಗ್ತೀವಿ, ಮಾಡ್ಕೊಂಡು ಹೋಗಿ ಚಾಲೆಂಜ್ ಮಾಡಿ ಹೇಳ್ತಾ ಇದೀವಿ. ಯಾವುದೋ ಒಂದು ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಳ್ಬೇಕಾದ್ರೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಇರುತ್ತೆ. ಅದ್ರಲ್ಲಿ ಯಾರಿಗೆಲ್ಲ ಅನ್ಯಾಯ ಆಗುತ್ತೆ, ಯಾರೆಲ್ಲ ಭೂಮಿಯನ್ನ ಕಳ್ಕೊಳ್ತಾರೆ ಅಂತವರ ಬಳಿ ಹೋಗಿ ಅದು ವಿಷಯವನ್ನ ಸಂಗ್ರಹ ಮಾಡ್ಬೇಕು, ಅಂತವ್ರ ಹತ್ರ ಅವ್ರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ಬೇಕು ಅಂತ. ಇಲ್ಲಿವರೆಗೂ ಯಾರಾದ್ರೂ ಅಧಿಕಾರಿಗಳು ಬಂದು ನಿಮ್ಮ ಹತ್ರ ಅಭಿಪ್ರಾಯ ಸಂಗ್ರಹ ಮಾಡಿದಾರ? ಅಧಿಕಾರಿಗಳು ಒಬ್ರು ಬಂದಿಲ್ಲ ಸರ್, ಪೊಲೀಸವ್ರನ್ನ ಬಿಟ್ರಿ. ಪೊಲೀಸವ್ರನ್ನ ಬಿಟ್ರೆ ಬೇರೆ ಯಾವ ಅಧಿಕಾರಿನೂ ಬಂದಿಲ್ಲ. ಪೊಲೀಸವ್ರು ಬರ್ತಾರೆ, ಪಾಪ ನಾವೇನಾದ್ರೂ ಇಲ್ಲಿ ಮಾಡ್ತೀವಿ ಅಂದ್ರೆ 2-3 ರೀಸರ್ ತಂದು ನಿಲ್ಸ್ಕೋತಾರೆ, ಆ ಅಧಿಕಾರಿಗಳು ಚೆನ್ನಾಗಿ ಬರ್ತಾರೆ. ಬೇರೆ ಅಧಿಕಾರಿಗಳು ಯಾರು ಎಂಟ್ರಿನೇ ಇಲ್ಲ ಇಲ್ಲಿ. ನಿಮ್ಮ ಡಿ ಸಿ ಸಮೇತ ಯಾರು ಬಂದಿಲ್ಲ? ಡಿ ಸಿ ಈ ಕಡೆ ಮುಖನೇ ಮಾಡಿಲ್ಲ. ಡಿ.ಸಿ ಹತ್ರ ನಾವ್ 2-3 ಸಾರಿ ಹೋದ್ವಿ, 144 ಸೆಕ್ಷನ್ ಜಾರಿ ಮಾಡಿ ನಮ್ನ ಹತ್ರಕ್ಕೆ ತಗೊಳ್ಳಿಲ್ಲ, ಕಾಂಪೌಂಡ್ ಒಳಗಡೆನೆ ತಗೊಳ್ಳಿಲ್ಲ. ಇತ್ತೀಚೆಗೆ ನಾವು ಒಂದು ವಿಷಯ ಕೇಳ್ಪಟ್ಟೆ, ನಿಮ್ಮ ಡಿ.ಸಿ ಹೇಳಿದರೆ ರೈತರು ಒಪ್ಕೊಳ್ತಿಲ್ಲ, ಆ ಕಾರಣಕ್ಕೆ ಈ ವಿಷಯವನ್ನ ಇಲ್ಲೇ ಕೈ ಬಿಡ್ಬೇಕು ಅಂತ. ನಿಜಾನ ಅದು? ಪ್ರೆಷರ್ ಜಾಸ್ತಿ ಆದ್ಮೇಲೆ, ಇಲ್ಲಿ ಪರಿಸ್ಥಿತಿ ನೋಡಿದ್ಮೇಲೆ ಆ ಹೇಳಿಕೆ ಕೊಟ್ಟಿದ್ದಾರೆ ಡಿ.ಸಿ ಅವರು. ರಾಜಕೀಯ ಪಕ್ಷಗಳ, ವಿರೋಧ ಪಕ್ಷಗಳ ಬೆಂಬಲ ಏನಾದ್ರು ಇದೆಯಾ? ಇದೆ ಸರ್. ಯಾಕಂದ್ರೆ ಒಂದಿಷ್ಟು ಜನ ಆರೋಪ ಮಾಡ್ತಾರೆ. ಏನಂತ ಆರೋಪ ಮಾಡ್ತಾರೆ ಅಂದ್ರೆ, ಅಲ್ಲಿ ಯಾರು ನಾವು ಭೂಮಿಯನ್ನ ಕೊಡೋದಿಲ್ಲ, ನಾವ್ ಅಲ್ಲೇ ಉಳ್ಕೊಳ್ತೀವಿ ಅಂತಿದ್ದಾರೆ, ಅವರೆಲ್ಲ ಜೆಡಿಎಸ್ ಏಜೆಂಟ್ಗಳು, ಅದಕ್ಕೆ ಜೆಡಿಎಸ್ ಪಕ್ಷ ಬೇಕಂತಲೇ ಈ ರೀತಿ ಮಾಡ್ತಿದೆ ಅಂತ. ಇದು ಯಾವ್ದೋ ಒಂದು ಪಕ್ಷದಿಂದ ಆಗ್ತಿರುವಂತದ್ದ? ಪಕ್ಷಾತೀತವಾಗಿ ಎಲ್ಲ ಪಕ್ಷವನ್ನ ಬಿಟ್ಟು ನೀವೇ ಸ್ವಯಂ ಪ್ರೇರಿತವಾಗಿ ಬಂದು ಇಲ್ಲಿ ಧರಣಿ ಮಾಡ್ತಿರುವಂತದ್ದ? ಸ್ವಯಂ ಪ್ರೇರಿತವಾಗಿ ಎಲ್ಲಾ ಪಕ್ಷದವರು ಇದ್ದಾರೆ ಸರ್ ಇಲ್ಲಿ, ಎಲ್ಲಾ ಪಕ್ಷದವರು ಇದ್ದಾರೆ. ಈಗ ಕಾಂಗ್ರೆಸ್ ಇದ್ದಾರೆ, ಜೆಡಿಎಸ್ ಇದ್ದಾರೆ, ಬಿಜೆಪಿ ಅವರು ಇದ್ದಾರೆ, ಎಲ್ರು ಬಂದು ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಕೆಲವೇ ಮಂದಿ ಅವ್ರು ಬೇರೆ ಏನೇನ್ ಇದೆಯೋ ಅವ್ರಿಗೆ ನಮಗ್ ಗೊತ್ತಿಲ್ಲ, ಅದು ಅವರು ಇನ್ವಾಲ್ವ್ ಆಗಿದ್ದಾರೆ ಅಷ್ಟೇ. ಎಲ್ಲ ಏನಂತ ಹೇಳ್ತಾರೆ ಅಂದ್ರೆ, ಜೂನ್ ಮೊದಲನೇ ವಾರದಿಂದ ಒಂದಿಷ್ಟು ಜನ ಈಗಾಗಲೇ ಯಾರು ಅರ್ಜಿ ಕೊಟ್ಟಿದ್ದಾರೆ ನಮಗೆ ದುಡ್ಡು ಕೊಟ್ಬಿಡಿ ಅಂತ ಹೇಳ್ತಿದಾರಲ್ಲ, ಸೊ ಆ ರೀತಿ ಯಾರೋ ಒಂದಿಷ್ಟು ಜನ ತಗೊಂಡಾದ್ಮೇಲೆ ಇನ್ನೊಂದಿಷ್ಟು ಜನ ನೋಡಿ ಅವರೆಲ್ಲ ದುಡ್ಡು ತಗೊಂಡು ಏನೇನೋ ತಗೊಂತಿದಾರಪ್ಪ, ನನಗೂ ದುಡ್ಡು ಬರುತ್ತೆ ಅನ್ನೋದಾದ್ರೆ ನಾನು ಚೆನ್ನಾಗಿರ್ಬೋದು ಅಂತ ಅನ್ಸಿ ಯಾರಾದ್ರೂ ಮುಂದೆ ಹೋಗ್ತಾರ ಅಂತ ಅನ್ಸತ್ತಾ? ರೈತರು ದಿನೇ ನಮ್ಗೆ ಸಪೋರ್ಟ್ ಜಾಸ್ತಿ ಆಗ್ತಿದೆ ವಿನಾ ಪರ್ಸೆಂಟೇಜ್ ಜಾಸ್ತಿ ಆಗ್ತಿದೀವಿ ನಾವು. ಯಾವುದೇ ಕಾರಣಕ್ಕೂ ಆತರ ಹೋಗೋ ರೈತರು ಯಾರು ಇಲ್ಲ. ಆತರ ಇಲ್ಲೇ ಕೇಳಿ, ಈ 1.5 ಕಿಲೋಮೀಟರ್ ನಾನು ಏನ್ ಮೊದ್ಲು ಹೇಳ್ದೆ 10 ರಿಂದ 12 ಕೋಟಿ, ಇಲ್ಲಿ 3.5 ಕಿಲೋಮೀಟರ್ ಆಚೆ 8-10 ಕೋಟಿ, ಇಲ್ಲಿ 2 ಕೋಟಿಗೆ ಯಾರು ಒಪ್ತಾರ ಸರ್? ಇವ್ರು 2 ಕೋಟಿ ಕೊಡ್ತೀನಿ, 2 ಏನ್ ಕೊಡ್ತಿದ್ದಾರೆ? 2 ಜನ ಅದನ್ನು ಒಂದಿಷ್ಟು ಜನ ಹೇಳ್ತಿದ್ದಾರೆ, ಇವರು 2 ಕೋಟಿ ಅಲ್ಲಪ್ಪ 5 ಕೋಟಿ ಕೊಟ್ರೆ ಒಪ್ಕೊಳ್ತಾರೆ ಅಂತ. ನಿಜನ? ಕೊಡಲ್ಲ, ಒಪ್ಪಲ್ಲ. 10 ಕೋಟಿ ಕೊಟ್ರು ಈ ಭೂಮಿ ಬಿಡಕ್ ತಯಾರಿಲ್ಲ ಸರ್ ರೈತರು. ಭೂಮಿ ರೈತರಾಗಿ ಉಳ್ಕೊಳ್ಬೇಕು, ನೀವ್ ಏನ್ ಮಾಡ್ತಿದ್ರೆ ಅದೇ ಉಳಿಬೇಕು. ಬೆಲೆ ಏನಕ್ಕೆ ಪ್ರಸ್ತಾಪ ಮಾಡಿದೆ ಅಂದ್ರೆ, ಅವ್ರು 2 ಕೋಟಿ ಕೊಡ್ತಿದೀನಿ ಅಂತ ಪದೇ ಹೇಳ್ತಿರ್ತಾರೆ. ಅದಕ್ಕೆ ಅದನ್ನ ಪ್ರಸ್ತಾಪ ಮಾಡಿದೆ. 1.5 ಕಿಲೋಮೀಟರ್ ಆ ರೇಟ್ ಇದೆ, 3.5 ಕಿಲೋಮೀಟರ್ ಈ ರೇಟ್ ಇದೆ. ನೀವು 2 ಕೋಟಿ ಅಂತಿರಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಪ್ರಸ್ತಾಪ ಮಾಡಿದೆ ಅಷ್ಟೇ. ಅಣ್ಣ, ಈಗಾಗಲೇ ಬಿಡದಿ ಅಂತ ಬಂದಾಗ, ಬಿಡದಿ ಸುತ್ತಮುತ್ತ ಈಗಾಗಲೇ ಹಲವಾರು ಇಂಡಸ್ಟ್ರಿಗಳಿದೆ. ಆ ಇಂಡಸ್ಟ್ರಿಗಳು ಬರ್ಬೇಕಾದ್ರೆ ನಿಮ್ಗೆ ಅನ್ನಿಸಲ್ವಾ ಮುಂದೊಂದ್ ದಿನ ಈ ರೀತಿ ಆಗ್ಬೋದು ಅಂತ? ಅವತ್ತೇನು ತಡಿಬೋದಿತ್ತಲ್ಲ ಇಂಡಸ್ಟ್ರಿಗಳನ್ನ, ಯಾಕೆ ಇಲ್ಲಿ ತರ್ತಿದ್ದೀರಾ? ಇಲ್ಲಿ ಕೃಷಿಕರಿಗೆ ಅನ್ಯಾಯ ಆಗ್ತಿದೆ ಅಂತ ನಿಮ್ಗೆ ಅನ್ನಿಸ್ತಿಲ್ಲ? ಪರಿಸ್ಥಿತಿಗೆ ಇಂಡಸ್ಟ್ರಿಯಲ್ ಬೇಕಾಗಿತ್ತು ಸರ್. ಓಕೆ, ಅವತ್ತಿನ ಪರಿಸ್ಥಿತಿಗೆ. ಇವಾಗ ಲೆಕ್ಕ ಹಾಕೊಂಡ್ರೆ ಇಂಡಸ್ಟ್ರಿಯಲ್ ಯಾಕಪ್ಪ ಬಂತು ಅಂತ ಗೊತ್ತಾಯ್ತೀವಿ. ಆದ್ರೆ ನಿಮ್ಮ ಇಲ್ಲಿ ಸ್ಥಳೀಕರಿಗೆ ಏನು ಕೆಲಸವನ್ನ ಕೊಡ್ತೀನಿ ಅಂತ ಹೇಳಿದ್ರು? ಯಾರಿಗೂ ಕೊಟ್ಟಿಲ್ಲ. ಈಗ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ರೆ, ಇಲ್ಲೇ ಟೊಯೋಟಾ ಕಂಪನಿ ಮತ್ತೆ ಬಾಸ್ ಕಂಪನಿ ಎಲ್ಲ ಮಾಡಿದ್ದಾರೆ. ಅಲ್ಲಿ ಪ್ಯೂರ್ಲಿ ಗುಡ್ಗಾಡು, ಅಲ್ಲಿ ವ್ಯವಸಾಯಕ್ಕೆ ಯೋಗ್ಯ ಭೂಮಿನೇ ಇರಲಿಲ್ಲ. ಇಲ್ಲೂ ಅಷ್ಟೇ ಯಾರು ಎಸ್ ನಂಬರ್ 1 ಏನೋ ನಮ್ಮ ಅಲ್ಲೂ ಅಷ್ಟೇ ಅಷ್ಟೊಂದು ವ್ಯವಸಾಯಕ್ಕೆ ಯೋಗ್ಯ ಭೂಮಿ ಇರಲೇ ಇಲ್ಲ. ಇನ್ನೊಂದಿಷ್ಟು ಜನ ಈಗ ನನಗೆ ನೋಡಿದಾಗ ಏನನ್ಸುತ್ತೆ ಅಂದ್ರೆ,
ಸುತ್ತ ಏನು ಕೈಗಾರಿಕಾ ಪ್ರದೇಶಗಳೇನಿದೆಯಲ್ಲ ಅದ್ರ ಮಧ್ಯೆ ನೀವು ಇದ್ದಿದ್ದೆ ತಪ್ಪಾಯ್ತಾ ಅಂತ ಅನಿಸ್ತಿದ್ಯಾ? ಸುತ್ತ ಕೈಗಾರಿಕರಣ ಆಗ್ತಿದ್ಯಪ್ಪ, ಸುತ್ತ ಆಗ್ತಿದೆ ಅಂತ ಹೇಳಿ ಪಾಪ ನೀವೇನು ನಿಮ್ ಪಾಡಿಗೆ ನೀವು ರೈತರಾಗಿ ದುಡ್ಕೊಂಡು ಹೆಂಗೋ ಇದ್ರಿ, ಅದೇ ತಪ್ಪಾಯ್ತು ಅಂತ ಅನಿಸ್ತಿದ್ರೆ ನಿಮ್ಗೆ, ಅದೇ ಮುಳುವಾಯ್ತು ಅಂತ ಅದು ಅನಿಸ್ತಿದ್ಯಾ? ಅದೇ ಮುಳುವಾಯ್ತು ಈಗ ನಮ್ಗೆ. ಏನಕ್ಕೆಲ್ಲ ಬಿಡದಿನೇ ಬೇಕು ಅಂತ ಇಷ್ಟೊಂದು ಟಾರ್ಗೆಟ್ ಮಾಡ್ತಾರೆ? ಏನಕ್ಕೆ ಬೇರೆ ಕಡೆ ಅಭಿವೃದ್ಧಿ ಪಡಿಸಬಹುದಲ್ಲ, ಏನಕ್ಕೆ ಬಿಡದಿ? ಸರ್ ಇವೆರಡು ಪಂಚಾಯತಿಲಿ ಸೆಂಟ್ರಲ್ ಇರೋದೇ ಇವೆರಡು ಪಂಚಾಯತಿ. ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ, ಆರ್ವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಸೆಂಟ್ರಲ್ ಇದೆ. ಇದನ್ನ ಇವ್ರು ತಗೊಂಡ್ರೆ ಪ್ರತಿ ಎಕರೆ ಬಂದು 13-14 ಕೋಟಿಗೆ ಮಾರ್ಕೋತಾರೆ ಇವರು. ಪ್ರತಿ ಎಕರೆ ಬಂದು 13-14 ಕೋಟಿಗೆ ಇವರು ಸೇಲ್ಗೆ ಇಟ್ಕೋತಾರೆ. ಆಗ್ಲೇ ಟೊಯೋಟೋದವ್ರಿಗೆ ಮಾತಾಡ್ಕೊಂಡಿದ್ದಾರೆ 2000 ಎಕರೆ ಅನ್ಕೋತಾರೆ. ಅದು ನಿಜಾನ ಸುಳ್ಳ ನಮ್ಗೆ ರೈತರಿಗೆ ಗೊತ್ತಿಲ್ಲ. ಇವ್ರು ಈ ತರ ಮಾಡೋದಿಕ್ಕೆ ಇವ್ರು ತುಂಬಾ ಅಲ್ಲ ಆದಾಯ ಮಾಡ್ಕೊಳ್ಳೋದಿಕ್ಕೆ ಇವ್ರು ಮಾಡ್ತಾ ಇರೋದು. ಈಗ ಬಿಡದಿನೇ ಆಯ್ಕೆ ಮಾಡ್ಕೊಳ್ತಿರೋದಾದ್ರೆ ಬಿಡದಿಗೆ ಬರ್ಬೇಕು ಅಂದ್ರೆ ರೋಡಿನ ಮುಖಾಂತರ ಕನೆಕ್ಟಿವಿಟಿ ಅನ್ನೋದು ಆದ್ರೆ ನಿಮ್ಗೆ ಯಾವೆಲ್ಲ ಮೂಲ ಇದೆ, ಯಾವೆಲ್ಲ ಕಡೆಯಿಂದ ಬರ್ಬೋದು? ಅಂದ್ರೆ ರಿಂಗ್ ರೋಡ್ ಇದೆ ಅಂತ ಹೇಳ್ತಾರೆ, NH ಇದೆ ಅಂತ ಹೇಳ್ತಾರೆ. ಈ ಎಲ್ಲ ಕಾರಣದಿಂದ ಈಗ ಇನ್ನೊಂದು ಏನಂತ ಹೇಳ್ತಾರೆ ಅಂದ್ರೆ ಬೆಂಗಳೂರಲ್ಲಿ ಪಾಪ್ಯುಲೇಷನ್ ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಿದೆ. ಆ ಎಲ್ಲ ಕಾರಣಕ್ಕೆ ನಾವು ಟೌನ್ಶಿಪ್ ಅಂತ ಮಾಡಿದ್ರೆ ಬೆಂಗಳೂರಲ್ಲಿ ಇರುವಂತ ಒಂದಿಷ್ಟು ಸಮಸ್ಯೆಯನ್ನ ಸರಿದೂಗಿಸ್ಬೋದಪ್ಪ, ಆ ಕಾರಣಕ್ಕೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಬಿಡದಿಯಿಂದ ಇಲ್ಲಿ ಒಳಗಡೆ ಹೋದ್ರೆ ಸರ್ 16,000 ಎಕರೆ ಖಾಲಿ ಇದೆ ಸರ್. ಅಕ್ವೈರ್ ಮಾಡ್ಕೊಂಡು ಬಿಟ್ಬಿಟ್ಟಿದ್ದಾರೆ, ಯಾವ್ದು ಡೆವಲಪ್ಮೆಂಟ್ ಮಾಡಿಲ್ಲ. ಆಲ್ರೆಡಿ ಅಕ್ವೈರ್ ಮಾಡಿದ್ದಾರೆ, ಎಲ್ಲ ಮಾಡಿಬಿಟ್ಟು ಎಲ್ಲ ಪಾಳು ಬಿದ್ದಿದಾವೆ. ಕಲ್ನೆಟ್ ಬಿಟ್ಬಿಟ್ಟಿದ್ದಾರೆ. 16,000 ಎಕರೆ ಕಮ್ಮಿ, 1,000-2,000 ಎಕರೆ ಅಲ್ಲ. ಅಲ್ಲೇ ಏನು ಮಾಡ್ಲಿಲ್ಲ, ಇಲ್ಲಿ ಏನ್ ಬಂದ್ ಮಾಡ್ತಾರೆ ಸರ್ ಇವರು? ಏನ್ ಮಾಡಕ್ ಸಾಧ್ಯ ಇವರು? ಅದು ಯಾವ ಸಂದರ್ಭದಲ್ಲಿ ಆಗಿತ್ತು? ಸರ್ ಹೆಚ್ಚು ಕಮ್ಮಿ ಒಂದ್ 10 ವರ್ಷದ ಹಿಂದೆನೆ ಮಾಡಿದ್ರು ಅವೆಲ್ಲ. 2014ರಲ್ಲಿ 2014 ಯಾವುದೇ ಏನು ಡೆವಲಪ್ಮೆಂಟ್ ಮಾಡಿಲ್ಲ ಅವರು. ಯಾವಾಗಾದ್ರೂ ಬಂದ್ರೆ ಬಿಡದಿ ಒಳಗಡೆ ಹೋದ್ರೆ ಒಂದ್ 2 ಕಿಲೋಮೀಟರ್ ಸುಮಾರು ಒಂದ್ 5-6 ಕಿಲೋಮೀಟರ್ ವರೆಗೂ ಫುಲ್ ಪಾಳಿದೆ. ಈಗ ಟೌನ್ಶಿಪ್ ವಿಚಾರಕ್ಕೆ DK ಶಿವಕುಮಾರ್ ಅವ್ರನ್ನ ಕೇಳಿದಾಗ DK ಶಿವಕುಮಾರ್ ಅವರು ಹೇಳುವಂತದ್ದು ಏನು ಅಂದ್ರೆ, ಹಿಂದೆ ಕುಮಾರಸ್ವಾಮಿ ಅವರೇ ಈ ಒಂದು ಯೋಜನೆಯನ್ನ ತಂದಿದ್ದು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗ ಅಂತ. ಅವತ್ತಿಗೆ ಅವರು 2,000 ಎಕರೆಯನ್ನ ಸ್ವಾಧೀನಪಡಿಸ್ಕೊಳ್ಬೇಕು ಅಂತ ಹೇಳಿ ಯೋಜನೆಯನ್ನ ಹಾಕೊಳ್ತಾರೆ. ಆಗ್ಲೂ ಕೂಡ ರೈತರು ವಿರೋಧ ಮಾಡ್ತಾರೆ, ಆಗ ಅದನ್ನ ಕೈ ಬಿಟ್ರು. ಈಗ್ಲೂ ಅದೇ ರೀತಿ ಕೈ ಬಿಡ್ತಾರೆ ಅಂತ ಅನ್ಸುತ್ತಾ? ಕೈ ಬಿಡ್ಲೇಬೇಕು ಸರ್, ಬಿಡೋದಿಲ್ಲ ನಾವು. ಕೈ ಬಿಡ್ಲೇಬೇಕು, ಬಿಡೋ ತನಕ ಹೋರಾಟ ಮಾಡ್ತೀವಿ. ಇಲ್ಲಿವರೆಗೂ ಯಾವೆಲ್ಲ ರಾಜಕಾರಣಿಗಳ ಬೆಂಬಲ ನೈತಿಕವಾಗಿ ನಿಜವಾಗ್ಲೂ ಸಿಕ್ಕಿದೆ ಅನ್ನೋದಾದ್ರೆ ಯಾರನ್ನ ಬಂದಿದ್ರ ಇಲ್ಲಿ? ನಿಮ್ಮ ಅಹವಾಲ್ ಏನಿತ್ತು ಅದನ್ನ ಕೇಳಿದಾರ? ಸರ್ ನಮ್ಮ ಸ್ಥಳೀಯವಾಗಿ ಎ ಮಂಜುನಾಥ್ ಬಂದು ಮೊದಲಿಂದಲೂ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಎ ಮಂಜು ಅವರು, ಇವರು ಕುಮಾರಸ್ವಾಮಿ ಅವ್ರು ಬಂದಿದ್ರು, ನಿಖಿಲ್ ಕುಮಾರಸ್ವಾಮಿ ಅವ್ರು ಬಂದಿದ್ರು. ಈಗ ಮೊನ್ನೆ ಯತ್ನಾಳ್ ಬಂದಿದ್ರು, ಪ್ರಸಾದ್ ಗೌಡ್ರು ಬಂದಿದ್ರು. ಪಕ್ಷಾತೀತವಾಗಿ ಎಲ್ರು ಬಂದಿದ್ದಾರೆ. ರವಿ ಕೃಷ್ಣ ರೆಡ್ಡಿ ಅವ್ರು ಮೊನ್ನೆ KRS ಪಕ್ಷದವ್ರು ಅವ್ರು ಬಂದಿದ್ರು. ಎಲ್ರೂ ಸಪೋರ್ಟ್ ಇದೆ ಸರ್. ಹೋರಾಟದ ಕಾವು ಹಿಂಗೆ ಇರುತ್ತಾ? ದಿನ ಹೋಗ್ತಾ ಕಡಿಮೆ ಆಗುತ್ತೆ? ರೈಸ್ ಆಗುತ್ತೆ ಸರ್, ಜಾಸ್ತಿ ರೈಸ್ ಆಗ್ತಿದೆ. ನೀವ್ ಬಂದಿರೋ ಟೈಮ್ ಸರಿ ಇಲ್ಲ, ಇವಾಗ ಜನ ಕಮ್ಮಿ ಇದಾರೆ, ಎಲ್ಲ ಊಟಕ್ಕೆ ಹೋಗಿದ್ದಾರೆ. ನನ್ಗೂ ಒಂದು ಪ್ರಶ್ನೆ ಇದೆ. ಈ ವೃಷಭಾವತಿ ನದಿ ಅಂತ ಏನಿದೆ ಅದರ ಕೊಳಚೆ ನೀರು ಕೆಂಗೇರಿ ಮೋರಿಯಿಂದ ಬರುವಂತ ನೀರು ಇವತ್ತಿಗೆ ಅದು ಬೈರಮಂಗಲ ಈ ಕೆರೆಗೆ ಬರುವಂತದ್ದು. ಇಲ್ಲಿವರೆಗೂ ಆ ಕೆರೆಯನ್ನು ಅಭಿವೃದ್ಧಿ ಪಡಿಸ್ತಿಲ್ಲ. ಆದ್ರೆ ಈಗ DK ಶಿವಕುಮಾರ್ ಬಂದ್ ಹೇಳ್ತಾರೆ, ಇದನ್ನೇನಾದ್ರೂ ಟೌನ್ಶಿಪ್ ಅನ್ನ ಮಾಡಿದ್ರೆ ಇನ್ನು ಸ್ವಲ್ಪ ದಿನದಲ್ಲಿ ಟರ್ಷಿಯರಿ ಪ್ಯೂರಿಫೈ ಅನ್ನ ಮಾಡ್ಬಿಟ್ಟು ಅಭಿವೃದ್ಧಿ ಪಡಿಸ್ತೀನಿ ಅಂತ. ಇಲ್ಲಿವರೆಗೂ ನೀವು ಯಾರು ಮನವಿ ಕೊಟ್ಟಿರ್ಲಿಲ್ಲ? ಎಲ್ಲ ಮನವಿ ಕೊಟ್ವಿ ಸರ್. ಇದನ್ನೇ ಫಿಲ್ಟರ್ ಮಾಡಿ ಬಿಡಿ ರೈತರಿಗೆ. ಇದನ್ನೇ ಕಾವೇರಿ ನೀರಾಗತ್ತ ಅವಾಗ. ಅದನ್ನ ಬಿಟ್ಬಿಟ್ಟು ಇವರು ಟೌನ್ಶಿಪ್ ಆದ್ಮೇಲೆ ಕ್ಲೀನ್ ಮಾಡೋ ಬದಲು ಮೊದ್ಲೇ ಮಾಡ್ಲಿ ಬಿಡಿ. ಮಣ್ಣಿನ ಫಲವತ್ತತೆ ಅಥವಾ ಇಲ್ಲಿ ಈ ನೀರಿನ ಏನು ಅವಶ್ಯಕತೆ ಅದೇನೆಲ್ಲ ಇದೆಯಲ್ಲ ಅದೆಲ್ಲ ನಿಮಗೆ ಸರಿ ಹೋಗುತ್ತೆ ಅಂತ ಏನು ತೊಂದರೆ ಇಲ್ಲ ಸರ್, ಎಲ್ಲ ಚೆನ್ನಾಗಿದೆ. ಮತ್ತೆ ಬಂಜರು ಭೂಮಿ, ಬರಡು ಭೂಮಿ ಅಂತಾರಲ್ಲ, ಅದ್ರ ಬಗ್ಗೆ ತೋರಿಸಿ. 1-2 ಎಕರೆ ತೋರಿಸಿ. 9,000 ಎಕರೆಲಿ 2 ಎಕರೆ ಬಂಜರು ಭೂಮಿ ತೋರಿಸಿ ಸಾಕು. ಎಲ್ಲಿದೆ ಬಂಜರು ಭೂಮಿ? ಮುಂದಿನ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಸರ್ಕಾರ ನೀವು ಇದೇ ರೀತಿ ಒಂದು ಟೆಂಟ್ ಅಲ್ಲಿ ರೈತ ಹೋರಾಟ ಅಂತ ಹೇಳಿ ನೀವು ಕೂತಿದ್ರೆ ಸರ್ಕಾರ ಕಿವಿಗೊಡುತ್ತೆ ಅಂತ ಅನ್ಸುತ್ತಾ? ಕಿವಿ ಕೊಡ್ಲೇಬೇಕು ಸರ್. ನಾವು ಮುಂದೆ ವಿಧಾನಸೌಧ ಚಲೋ ಮಾಡೋಣ ಅಂತಿದ್ವಿ. ಅದಕ್ಕೂ ಬಗ್ಲಿಲ್ಲ ಅಂದ್ರೆ ಮೈಸೂರು ರೋಡಲ್ಲಿ ಎತ್ತು ಗಾಡಿ ಟ್ರ್ಯಾಕ್ಟರ್ಗಳು ತಗೊಂಡೋಗಿ ಒಂದ್ ದಿವಸ ಅಲ್ಲೂ ಕೂತ್ಕೋತೀವಿ, 1 ವಾರ ಆಗ್ಲಿ ಎದ್ದೇಳೋದಿಲ್ಲ. ಎಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ. ಅವ್ರು ವಾಪಸ್ ತಗೊಳ್ಳೋವರೆಗೂ ಬಿಡೋದಿಲ್ಲ. ಅವರು ಒಂದಿಬ್ರು ಮೇಲೆ FIR ಹಾಕಿಸ್ತಾರೆ, ಆಮೇಲೆ ನಿಮಗೆ ಎದುರಿಸೋ ತರ ಇದನ್ ಮಾಡ್ತಾರೆ. ಆಲ್ರೆಡಿ ನನ್ನ ಮೇಲೆ 2 ಹಾಕಿದ್ದಾರೆ, ನಮ್ಮ ಈ ಹುಡುಗನ ಮೇಲೆ 7-8 ಹಾಕವ್ರೆ. ಪ್ರತಿ ಒಬ್ರ ಮೇಲೆ ಇವ್ರ ಮೇಲೆ ಹಾಕಿದ್ದಾರೆ ನೋಡಿ. ಆ ಕಡೆ ಕೂತಿದಾರಲ್ಲ, ನಿನ್ನೆ ಅವ್ರ ಮೇಲೆಲ್ಲ ಹಾಕಿದ್ದಾರೆ. ಪ್ರತಿ ಊರಲ್ಲೂ 2-3 ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಿದ್ದಾರೆ. ಅವ್ರು ಎಷ್ಟು 100 ಕೇಸ್ ಹಾಕಿದ್ರು ನಾವು ತಗ್ಗೋದಿಲ್ಲ. ಕೋರ್ಟ್ ಅಲ್ಲಿ ಇದೇ ವಿಚಾರಕ್ಕೆ ಏನಾದ್ರು ಸಂಬಂಧಪಟ್ಟಂತ ಫೈಟ್ ಮಾಡ್ತಿದ್ದೀರಾ ಸರ್? ಒಬ್ಬ ಲಾಯರ್ನ ಇಟ್ಕೊಂಡಿದೀವಿ, ನಾವು ಫೈಟ್ ಮಾಡ್ತೀವಿ. ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ? ಸಿಗುತ್ತೆ, ಸಿಗ್ಲೇಬೇಕು.
ಬೇರೆ ಇದಕ್ಕೆ ಪರ್ಯಾಯವಾಗಿ ಬೇರೆ ಏನಾದ್ರು ಕೊಡ್ತೀನಪ್ಪ ಒಪ್ಕೊಳ್ತೀರಾ ಅನ್ನೋದಾದ್ರೆ ಅದಕ್ಕೆ ನಾವು ಒಪ್ಕೊಳ್ತೀರಾ? ಇಲ್ಲ ಸರ್, ಒಪ್ಪಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಹೇಳಿದ್ದಾರೆ, ಏನು ಭೂಮಿಯನ್ನು ಅಭಿವೃದ್ಧಿ ಪಡಿಸ್ತೀವಿ ಅದ್ರಲ್ಲಿ 50% ರೆಸಿಡೆನ್ಷಿಯಲ್ ಏನ್ ಏರಿಯಾ ಇರುತ್ತೆ ಅದನ್ನ ಕೊಡ್ತೀವಿ, ಇಲ್ಲ ಕಮರ್ಷಿಯಲ್ ಏರಿಯಾ ಏನಿರುತ್ತೆ ಅದ್ರಲ್ಲಿ 45% ಕೊಡ್ತೀವಿ ಅಂತ. ಆಗ ನಿಮ್ಗೆ ಅನ್ಸಲ್ವಾ, ಇಲ್ಲಪ್ಪ ಕಮರ್ಷಿಯಲ್ ಆಯ್ತು ಅಂದ್ರೆ ನಮಗೆ ಒಂದ್ 10 ಸೈಟ್ 15 ಸೈಟ್ ಸಿಗುತ್ತೆ, ದುಡ್ಡು ಮಾಡ್ಕೋಬಹುದು ಅಂತ ಏನು ಅನ್ಸಿಲ್ವಾ ಯಾವತ್ತು? ಸರ್, ಕಮರ್ಷಿಯಲ್ ಇವಾಗ ನಾವು ತಗೋತೀವಿ, ಮತ್ತದನ್ನ ರಿಜಿಸ್ಟರ್ ಮಾಡಿಸ್ಕೋಬೇಕಾದ್ರೆ 2-3 ಲಕ್ಷ 4 ಲಕ್ಷ ಬೇಕು ಒಂದು ಸೈಟ್ ರಿಜಿಸ್ಟರ್ ಮಾಡಿಸ್ಕೊಳಕ್ಕೆ. ನಮ್ಗೇನ್ ಇವರು 9,000 ಅಡಿ ಕೊಡ್ತಾರೆ, 4,000 ಅಡಿ ಮಾರುಬಿಟ್ಟು ನಾವು ರಿಜಿಸ್ಟರ್ ಮಾಡಿಸ್ಕೋಬೇಕಾಗ್ತದೆ. ರೈತರು ಹೇಳ್ತಾರಣ್ಣ ದುಡ್ಡು ಅವತ್ತು ರಿಜಿಸ್ಟರ್ಗೆ ಅರ್ಧ ಭೂಮಿ ಮಾರ್ಬಿಟ್ಟು ನಾವು ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಾವು ಅದಕ್ಕೆಲ್ಲ ಒಂದು ಎಕರೆಯಲ್ಲಿ ಅಂದಾಜು 18ರಿಂದ 19 ಸೈಟ್ ಮಾಡಬಹುದು ಅಂತ ಹೇಳ್ತಾರೆ. ಅದ್ರಲ್ಲಿ 50% ಜಾಗ ಬಿಟ್ಕೊಡ್ತಾರೆ ಅಂದ್ರೆ 10 ಸೈಟ್ ಅಂತ ಅನ್ಕೊಳ್ಳಿ. ಇನ್ನು ಅದ್ರಲ್ಲಿ ಅವರು 45% ಕೊಡೋದು ಅವರು 45%, ಕಮರ್ಷಿಯಲ್ ಇದಾದ್ರೆ 45% ಕೊಡ್ತಾರೆ ಅಂತ ಅನ್ಕೋಣ. ಅದ್ರಲ್ಲಿ ಅವರು ಮಧ್ಯವರ್ತಿಗಳೆಲ್ಲ ನುಂಗಾಕೊಂಡು ಕೊನೆಯಲ್ಲಿ ನಿಮ್ಗೆ ಒಂದ್ 5 ಬರುತ್ತೆ ಅಂತ ಅನ್ಸುತ್ತಾ? 5 ಬರುತ್ತೆ. 5 ರಿಜಿಸ್ಟರ್ ಮಾಡಿಸ್ಕೊಳಕಾದ್ರೆ 2 ಒಟ್ಟಾಗುತ್ತಲ್ಲ ಸರ್, ಉಳ್ಕೊಳ್ಳೋದೆ 2.5 ಸೈಟ್ ಉಳ್ಕೊಳ್ಳುತ್ತೆ. ಈಗ ಇದೇ ಜಾಗವನ್ನ ಹೊರತುಪಡಿಸಿ ನನಗೆ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ, ಈಗ 9,000 ಚಿಲ್ಲರೆ ಎಕರೆ ಏನಿದೆ ಆಯ್ತಪ್ಪ, ಬೇರೆ ದಿನೆಲ್ಲ ಬಿಡಿ, ಒಂದು ಟೌನ್ಶಿಪ್ ಬಿಡಿ, ಆದ್ರೆ ಸಿಟಿ ಮಾಡ್ತಾರೆ ಅಂತ ಬಂದಾಗ ಸಿಟಿ ಮಾಡಿದ್ರೆ ಇಲ್ಲಿರೋ ಜನರಿಗೆ ಕೆಲಸ ಸಿಗುತ್ತೆ ಅಂತ ಅನ್ಸಲ್ವಾ? ಕಾರಣ ಅದಕ್ಕೆ 2,000 ಎಕರೆ ಈಗಾಗಲೇ ಒಂದ್ಸಲ ಹೇಳಿದ್ರು, ಸಿಟಿಗೆ 2,000 ಎಕರೆ ಸಾಕು ಅಂತ. ಬರೀ 2,000 ಎಕರೆ ಮಾತ್ರ ತಗೊಳ್ತೀವಿ, ಸಿಟಿಯನ್ನಾಗಿ ಮಾಡ್ತೀವಿ, ಟೌನ್ಶಿಪ್ ಬೇಡ ಅನ್ನೋದಾದ್ರೆ ಒಪ್ಕೊಳ್ತೀರಾ? ಒಪ್ಪಲ್ಲ ಸರ್. ಸ್ಥಳೀಯರಿಗೆ ಯಾವುದೇ ಕಾರಣಕ್ಕೂ ಅವರು ಒಂದು ಕೆಲಸನೂ ಕೊಡೋದಿಲ್ಲ. ಅಥವಾ ಈ ಜಾಗವನ್ನು ಬಿಟ್ಟು ಆಲ್ಟರ್ನೇಟಿವ್ ಆಗಿ ನೀವು ಮಾಡಿ, ಆದ್ರೆ ಈ ಜಾಗ ಬೇಡ, ಸುತ್ತ ಇರುವಂತ ಬೇರೆ ಜಾಗದಲ್ಲಿ ಮಾಡಿ ಅಂದ್ರೆ ಆತರ ಹೇಳೋದಕ್ಕಾದ್ರೆ ಯಾವ್ದಾದ್ರು ಜಾಗ ಇದೆಯಲ್ಲಿ ಸುತ್ತಮುತ್ತ? ಇಲ್ಲ ಸರ್, ನಮ್ಮಲ್ಲಿಲ್ಲ. ಕನಕಪುರ ತಾಲೂಕಲ್ಲಿ ಹೋದ್ರೆ ಬೇಜಾನ್ ಸಿಗುತ್ತೆ. ಕನಕಪುರ, ಸಾತ್ನೂರು, ಕನಕಪುರ ಕಡೆ. ಈಗ ಮೊನ್ನೆ ಇವ್ರು ಡಿ ಕೆ ಶಿವಕುಮಾರ್ ಕನಕಪುರದಲ್ಲೇ ಹೇಳಿದ್ದಾರೆ, ಗಂಜಿ ಕುಡ್ಕೊಂಡ್ ಕತೆ ಕಳೀರಿ, ಭೂಮಿ ಕಳ್ಕೊಬೇಡಿ ಅಂತ. ಇತ್ತೀಚೆಗೆ ನಿನ್ನೆ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. 10 ಕಿಲೋಮೀಟರ್ ಪಕ್ಕದಲ್ಲಿ 8 ಕಿಲೋಮೀಟರ್ ಪಕ್ಕದಲ್ಲಿ ಹೇಳಿದ್ದಾರೆ, ಇಲ್ಲಿ ಬಂದು ನಾವು ಭೂಮಿ ಕೊಡಿ ಅಂತ ಹೇಳ್ತಾರೆ. ಅವರು ಅಲ್ಲಿ ಕನಕಪುರ ತಾಲೂಕಿನಲ್ಲಿ ಏನ್ ಹೇಳ್ತಾರೆ, ಗಂಜಿ ಕುಡ್ಕೊಂಡ್ ಕತೆ ಕಳೀರಿ, ನಾನಿದ್ದೀನಿ, ಭೂಮಿ ಕೊಡ್ಬೇಡಿ ಒಂದು ಕುಂಟೆನೋ. ಗಂಜಿ ಕುಡ್ಕೊಂಡ್ ಕತೆ ಊರಲ್ಲಿರುವಂತ ರೈತರನ್ನಾದ್ರೆ ಆ ರೀತಿ ನೋಡ್ತಾರೆ, ಬೇರೆ ಊರಿನ ರೈತರಾದ್ರೆ ಈ ರೀತಿನ. ಹೌದು. ಸರ್, ಅದ್ರಲ್ಲಿ ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ನಮ್ಮ ರೈತರು ಇರ್ಬೋದು, ನಮ್ಮ ಶಾಸಕರು ಇರ್ಬೋದು, ನಮ್ಮ MLA MP ಏನವರು ತಿಳ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ಬೇಕು. ಯಾಕೆ ಮಾಡ್ಬೇಕು ಅಂದ್ರೆ, ಅಲ್ಲಿರೋ ರೈತರುಗಳನ್ನ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಉಳಿಸ್ಕೊತಾವ್ರೆ. ಯಾಕೆ ಉಳಿಸ್ಕೊತಾವ್ರೆ ಅಂದ್ರೆ, ಅವ್ರದ್ದು ಜಮೀನ್ ಐತೆ, ಅವ್ರ ಅಣ್ಣ ತಮ್ಮದಿರವ್ರೆ, ಅವ್ರ ಅಕ್ಕಂಗಿರವ್ರೆ, ಅವ್ರ ಕುಟುಂಬ ಅದೇ, ಅವ್ರ ಅಜ್ಜಿ ತಾತನ ಗೋರಿ ಇದೆ, ಅವ್ರ ಅಪ್ಪ ಅಮ್ಮನ ಗೋರಿ ಇದೆ, ಅವ್ರಿಗೆ ಮಾತ್ರ ಪೂಜೆ ಮಾಡಕ್ಕೆ ಎಲ್ಲಾ ಬೇಕು. ನಾವು ಭಿಕಾರಿಗಳು, ನಮಗ್ ಬೇಡ. ಅವ್ರಿಗೆ ಬೇಜಾರಾದಾಗ ಸಮಯ ಕಳೆದಕ್ಕೆ ಜಾಗ ಬೇಕು, ಅವ್ರಿಗೂ ಕಾರ್ಯ ಮಾಡೋದಕ್ಕೆ ಜಾಗ ಬೇಕು. ನಾವು ರೈತರಲ್ಲ, ಅವ್ರ ರೈತರಲ್ಲ, ಅವ್ರ ಕಣ್ಣಿಗೆ ಗೊಂಬೆಗಳು ನಾವು. ಈಗ ಸಿಟಿ ತಂದ್ಬಿಟ್ಟು ನಮ್ಗೆ ಏನ್ ಕೆಲಸ ಕೊಡ್ತಾರ ಅವರು? ಟೋಟಲಿ ನಮ್ಗೆ ಏನ್ ಕೆಲಸ ಹೇಳ್ತಾರೆ, ಇಲ್ಲಿ ಬರುವಂತ ನೀರು ವಿಷಕಾರಿಯಾಗಿದೆ, ಅಲ್ಲಿ ಬೆಳೆಯುವಂತ ಬೆಳೆಗಳು ವಿಷವಾಗಿರುತ್ತೆ ಅಂತ. ಆ ಇಸಾ ಕುಟ್ಕೊಂಡೇ ಬರ್ತೀವಿ. ಆಮೇಲೆ ಈಗ ಏನ್ ಮಾಡ್ತಾರೆ, ಈಗ ಅದನ್ನ ಅಭಿವೃದ್ಧಿ ಮಾಡ್ಕೊಡಿ ನೀವು. ಕೇಳಿ ಸರ್, ಈಗ ಪುಷ್ಪಾವತಿ ನದಿ ಕೊಳಚೆ ನೀರು ಅಂತ ಹೇಳ್ತಾ ಇದಾರೆ. ಕಲುಷಿತ ಆಗಿದೆ, ಅಂತರ್ಜಲ ಕೆಟ್ಟಿದೆ, ಕಲುಷಿತ ಆಗಿದೆ ಅಂತ ಹೇಳ್ತಾರೆ. ಪುಷ್ಪಾವತಿ ಕೆರೆ ಸುಮಾರು 1,000 ಎಕರೆ ವಿಸ್ತೀರ್ಣ ಇರುವಂತ ಕೆರೆ. ಈ 1,000 ಇರುವಂತ ಕೆರೆ ಈಗೇನು 9,000 ಎಕರೆ ಅಂತ ಹೇಳಿದ್ರೆ ಅದ್ರಲ್ಲಿ ಅದು 1,000 ಬರುತ್ತೆ. ಇಲ್ಲ, ಅದು ಬಿಟ್ಟು 1,000 ಎಕರೆ ಕೆರೆಗೆ ಹಿಂದೆ ಬ್ರಿಟಿಷ್ ಕಾಲದಲ್ಲಿ ಮೈಸೂರು ಮಹಾರಾಜರ ಕಾಲದಲ್ಲಿ ಭೂಸ್ವಾಧೀನ ಆಗಿದೆ. 1,000 ಎಕರೆ ಕೆರೆಯಲ್ಲಿ ಅಚ್ಚುಕಟ್ಟು ಪ್ರದೇಶ ಎಷ್ಟು ಎಕರೆ, ಸಣ್ಣ ನೀರಾವರಿ ಕೆರೆ ಎಷ್ಟು ಕಿಲೋಮೀಟರ್ ಹರಿತದೆ ಅನ್ನೋದು ಇಂಪಾರ್ಟೆಂಟ್. ಇದು ಸುಮಾರು 80 ಕಿಲೋಮೀಟರ್ ಈ ನದಿ ಹರಿತದೆ, ಕೊಳಚೆ ನೀರು. ಆ 80 ಕಿಲೋಮೀಟರ್ 2 ಪಂಚಾಯತಿಯಿಂದ 2 ಗ್ರಾಮದಲ್ಲಿ ಕೇವಲ 8 ಕಿಲೋಮೀಟರ್ ಮಾತ್ರ ಪುಷ್ಪಾವತಿ ನದಿ ಇರೋದು. ಇನ್ನು 72 ಕಿಲೋಮೀಟರ್ ಎಲ್ಲ ಇರ್ತದೆ. ಬಿಡ್ರಿ ಪುರಸಭೆ ವ್ಯಾಪ್ತಿ ಇಟ್ಮೂಡಲ್ಲಿ ಇರ್ತದೆ, ಮುಂದೆ ಗೋಪಳ್ಳಿ ಪಂಚಾಯತಿ ಇರ್ತದೆ, ಅದ್ರ ಮುಂದೆ ಅವರ ಅರೋಳಿ ತಾಲೂಕಿನ ಕೊಳನಹಳ್ಳಿ ಪಂಚಾಯತಿ ಇರ್ತದೆ. ಅವೆಲ್ಲ ಅವರು 15 ಕಿಲೋಮೀಟರ್ ಇರ್ತದೆ. ಕಳೆದ ಇನ್ನು ಉಳಿದಂತ 65 ಕಿಲೋಮೀಟರ್ ಹರಿಯೋದು ಕಲುಷಿತ ನೀರು ಕನಕಪುರ ತಾಲೂಕಿದೆ. ಹಂಗಾರೆ ಅಲ್ಲಿನಂತದ್ದು ನೀರು ಶುದ್ಧವಾಗಿದೆಯಾ? ಪುಷ್ಪಾವತಿ ನೀರು ಇಲ್ಲಿಂದ 15 ಕಿಲೋಮೀಟರ್ ಹೋದ ತಕ್ಷಣ ಅದು ಪಾವನ ಆಗಿ ಗಂಗೆ ಆಗೋಯ್ತದ. ಕನಕಪುರ ತಾಲೂಕು ಕರೀತಾರಲ್ವಾ, ಅಲ್ಲೂ ರೈತರಿದಾರಲ್ವಾ, ಅಲ್ಲೂ ಬಾಳೆ ಬೆಳಿತಾರ, ಅಲ್ಲೂ ತೆಂಗು ಬೆಳಿತಾರ, ಅಲ್ಲೂ ಹಾಲು ಹಾಕ್ತಾರಲ್ಲ. ಹಂಗಾರೆ ಅವರೆಲ್ಲ ಕದ್ದು ಮಾಡ್ತಾರ ಹಾಲು, ತರಕಾರಿ, ರೇಷ್ಮೆನೆಲ್ಲ. 65 ಕಿಲೋಮೀಟರ್ ಕನಕಪುರ ತಾಲೂಕಿಗೆ ನೀರು ಶುದ್ಧವಾಗಿದೆ. 8 ಕಿಲೋಮೀಟರ್ 2 ಪಂಚಾಯತಿ ಮಾತ್ರ ನೀರು ಸುಮಾರು ಕಲುಷಿತ ಆಗ್ಬಿಟ್ಟಿದೆ. ಈ ಹಾಲಿನ ಡೈರಿ ಅವರೆಲ್ಲ ನೀವೇ ಒಂದು ಒಕ್ಕೂಟ ಅಂತ ಮಾಡ್ಕೊಂಡು ಹೋಗಿ ಡಿ ಕೆ ಸುರೇಶ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಬೇಕು ಅಂತ ಈಗ ಆಲ್ರೆಡಿ ಅದನ್ನ ಹಾಲಿನ ಡೈರಿಗಳ ಅಂಕಿ ಅಂಶ ನಾವು ಡಿ ಕೆ ಶಿವಕುಮಾರ್ ಅವರಿಗೆ, ಉಪಮುಖ್ಯಮಂತ್ರಿಗಳಿಗೆ ಎಷ್ಟು ಲೀಟರ್ ಹಾಲು ಹೋಗ್ತಾ ಇದೆ, ಎಷ್ಟು ಪೇಮೆಂಟ್ ಬರ್ತದೆ ತಿಂಗಳಿಗೆ, ವಾರ್ಷಿಕವಾಗಿ ಎಷ್ಟು ಬರ್ತದೆ ಅಂಕಿ ಅಂಶನ ಇಲಾಖಾವಾರು ನಾವು ಸರ್ಟಿಫೈಡ್ ಡಾಕ್ಯುಮೆಂಟ್ಸ್ ಆಲ್ರೆಡಿ ಉಪಮುಖ್ಯಮಂತ್ರಿ ಆಗಿದ್ದಂತ ಸಮಯ ಕೊಟ್ಟಿದೀವಿ. ಸೊ ಹಾಗಾಗಿ ನಾವ್ ಹೇಳೋದು, ಇದು ಅಕ್ವೇಷನ್ ಮಾಡ್ಕೊಳ್ಳಕ್ಕೆ ರೈತ ಮೇಲೆ ಅಪಪ್ರಚಾರ ಮಾಡೋದಲ್ಲ.
ಸರ್ಕಾರದ 7ನೇ ಭಾಗ್ಯ ಯಾವ್ದಾರು ಇತ್ತು ಅಂದ್ರೆ ಹ್ಮ್ ಈ 15 ತಿಂಗಳಲ್ಲಿ ರೈತರು ಕೊಟ್ಟದ್ದು FIR ಭಾಗ್ಯ ಅಂತ. ಹ್ಮ್ ಸುಮಾರು ಎಷ್ಟು ಜನರ ಮೇಲೆ FIR ಆಗಿದೆ? ಇದೆ ಒಟ್ಟು ಒಂದು 5 ಕೇಸ್ ಆಗಿದೆ. 5 ಕೇಸ್ ಒಂದು 80 ಜನ ಮೇಲೆ ಕೇಸ್ ಆಗಿದೆ. 80 ಜನ ಯಾರು ಹೋರಾಟದಲ್ಲಿ ಮುಂಚೂಣಿಲಿದ್ದಾರೆ ಅಂತವ್ರ ಮೇಲೆ ಒಂದು 80 ಜನ ಮೇಲೆ FIR ಗಳು ಮಾಡಿದ್ದಾರೆ. ಸರ್ಕಾರದ ಒಂದು ದೊಡ್ಡ ಭಾಗ್ಯ ಇದು. 5 ಭಾಗ್ಯ 6 ಭಾಗ್ಯಕ್ಕಿಂತ 7ನೇ ಭಾಗ್ಯನೇ FIR ಭಾಗ್ಯ ಸರ್ಕಾರ ಕೊಡ್ತಾ ಇರೋದು. ಯಾಕೆಂದ್ರೆ ನಮ್ಮ ಜಿಲ್ಲೆ ನಾವು ಪೆನ್ನು ಪೇಪರ್ ಕೊಟ್ವಲ್ಲ, ನಮ್ಮ ಮುಖ್ಯಮಂತ್ರಿ ಆಗ್ಬೇಕು, ನಮ್ಮ ಜಿಲ್ಲೆಯವರು ನಮ್ ತಾಲೂಕು ನಮ್ ಜಿಲ್ಲೆ ಆಗ್ಬೇಕು ಅಂತ ಆಸೆ ಪಟ್ಟು ನಾವೆಲ್ಲ ಹಗಲಲ್ಲಿ ದುಡ್ದವಲ್ಲ, ಗೆಲ್ಸಿ 4 ಕ್ಷೇತ್ರಗಳು ನಾವು ಕಾಂಗ್ರೆಸ್ ಗೆಲ್ಸ್ಕೊಟ್ವಲ್ಲ, ಅದಕ್ಕೆ ನಮ್ಮ ತಾಲೂಕು ಕೊಟ್ಟಿರೋ ಭಾಗ್ಯನೇ FIR ಭಾಗ್ಯ. ಈ 26 ಹಳ್ಳಿಗಳು ಏನಿದೆ ಈಗ ಸ್ವಾಧೀನಪಡಿಸ್ಕೊಳ್ತಿರುವಂತದ್ದು, ಆ 26 ಹಳ್ಳಿಗಳು ಒಂದೇ MLA ಕಾನ್ಸ್ಟಿಟ್ಯೂನ್ಸಿ ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿ ಬರುತ್ತಾ ಅಥವಾ ಇಲ್ಲ ಒಂದೇ ಮಾಗಡಿ ವಿಧಾನಸಭಾ ಕ್ಷೇತ್ರ ಒಂದಕ್ಕೆ ಬರುತ್ತೆ? ಮಾಗಡಿ. ನಿಮ್ಮ MLA ಏನ್ ಹೇಳ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶಾಸಕರು ಇದ್ರ ನಂತರ ರಬ್ಬರ್ ಸ್ಟಾಂಪ್ ಅಂದ್ರೂ ತಪ್ಪಾಗ್ಲಾರ್ದು. ನಾಮಕಾವಸ್ತಿ ಪತ ಇಲ್ಲ ಅಂತಾರಲ್ಲ ಹಳ್ಳಿ ಕಡೆ. ಶಿವಕುಮಾರ್ ಏನ್ ಹೇಳ್ತಾರೋ ಅದನ್ನ ಕೇಳ್ತಾರೆ ಅಂತನಾ? ಅಂದ್ರೆ ಅವ್ರು ನಡೀತಾ ಇಲ್ಲ ಅಲ್ಲಿ. ಶಾಸಕರು ನಾವು ನೋಡಿದ ಮಟ್ಟಿಗೆ ಅವ್ರ ವಿಚಾರದಲ್ಲಿ ನಡೀತಾ ಇಲ್ಲ. ರಬ್ಬರ್ ಸ್ಟಾಂಪ್ ಅಂತೀವಿ, ಇಲ್ಲಿ ಹಳ್ಳಿಲಿ ನಾಮಕಾವಸ್ತಿ ಪಟೇಲ ಅಂತಾರಲ್ಲ, ಆ ರೀತಿ ಆಗಿದ್ದಾರೆ ಶಾಸಕ ಪರಿಸ್ಥಿತಿ. ಅಟ್ಲೀಸ್ಟ್ ನೀವು ಕೇಳಕ್ ಹೋದಾಗ್ಲಾದ್ರೂ ಸ್ಪಂದನೆ ಅಥವಾ ಇದ್ರ ಬಗ್ಗೆ ನಾವು ಈಗ ಯಾರು ಇಲ್ಲ. ಆಲ್ರೆಡಿ ಅವ್ರು 2 ಬಾರಿ ಮನವಿ ಕೊಟ್ಟಿದೀವಿ. ನಾನು ಸರ್ಕಾರ ಲೆವೆಲ್ ಮಾತಾಡ್ತೀನಿ, ಸರ್ಕಾರ ನಿಮ್ ಮನವಿ ಕಳಿಸ್ತೀನಿ ಅಂತ ಪೋಸ್ಟ್ ಮ್ಯಾನ್ ಮಾಡ್ತೀವಿ, ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತೀನಿ ವಿನಃ ಇದಕ್ಕೊಂದು ಪರಿಹಾರ ಮುಡ್ಕೊಳ್ಳೋ ಕೆಲಸನ ಶಾಸಕರ ಕರೆದಿಲ್ಲಿವರೆಗೂ ಸಭೆಗಳು ರೈತರ ಹತ್ರ ಮಾಡಿಲ್ಲ, ಒಂದ್ ಸಭೆನೂ ಮಾಡಿಲ್ಲ. ನಾವು ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡ್ವಿ ರೈತರು. ಆಮೇಲೆ ಅಧಿಕಾರಿಗಳು ಹೇಳಿದ್ರು ಈ ವಿಚಾರದಲ್ಲಿ ನೀವು ಶಾಸಕರ ಭಾಗದಲ್ಲಿ ಚರ್ಚೆ ಮಾಡಿ ರೈತರುಗಳ ಕಷ್ಟ ಸುಖ ಏನ್ ಕೇಳಿ ಸಮಸ್ಯೆ ಬಗೆಹರಿಸುವಂತ ಕೆಲಸ ಮಾಡಿ ಅಂತ ಹೇಳಿದ್ರು. ಬಟ್ ಅವರು ಒಂಥರ ಅಸಹಾಯಕರಾಗಿದ್ದಾರೆ ಅಂತ ಅಂದ್ರೆ ತಪ್ಪಾಗಲಾರದು. ಅಧಿಕಾರಿಗಳು ನಿಮಗೇನ್ ಬೆಂಬಲ ಕೊಟ್ಟಿಲ್ಲ ಈ ವಿಚಾರ? ಇಲ್ಲ, ಅಧಿಕಾರಿಗಳು ಇಲ್ಲಿವರೆಗೂ ಯಾರು ಬಂದಿಲ್ಲ, ಯಾವೊಬ್ಬ ಅಧಿಕಾರಿಗಳು ಬಂದಿಲ್ಲ. ಅದು ಇತ್ತೀಚೆಗೆ ಈಗಾಗಲೇ ಕೇಳ್ದಂಗೆ DC ಅವ್ರೇನೋ ಒಂದು ಪತ್ರ ಕಳಿಸಿದ್ರು, ಯಾವ್ದೇ ಕಾರಣಕ್ಕೂ ಈ ಭೂಮಿಯನ್ನ ಸ್ವಾಧೀನಪಡಿಸ್ಕೊಳ್ಬೇಡಿ ಅಂತ ಹೇಳಿ ರೈತರು ಒತ್ತಾಯ ಮಾಡ್ತಿದ್ದಾರೆ, ಪ್ರೆಷರ್ ಆಗ್ತಿದ್ದಾರೆ ಅಂತ. ನಿಜನಾ ಅದು? ಅದೇನಾಗಿತ್ತು ಅಂದ್ರೆ ಕಳೆದ ಲಾಸ್ಟ್ ತಿಂಗಳು ನಮ್ಗೆ 10, 11ನೇ ತಾರೀಕು 2 ದಿನ ನಾವು ಒಂದು 32 ಅವರು ರಾಜ್ಯ ಹೆದ್ದಾರಿನ ಬಂದ್ ಮಾಡಿದ್ವಿ ಇಲ್ಲಿ. ಆ ಸಮಯದಲ್ಲಿ ಪೊಲೀಸ್ ಇಲಾಖೆ ಮಧ್ಯಸ್ಥಿಕೆ ವಹಿಸಿದ್ರು. ದಯವಿಟ್ಟು ಜಿಲ್ಲಾಧಿಕಾರಿಗಳು ತಾವು ನಾವು ನಿಮ್ನ ಸಮಯ ಕೊಟ್ಟು ಭೇಟಿ ಮಾಡಿ ಚರ್ಚೆ ಮಾಡಕ್ ಅವಕಾಶ ಮಾಡಿಕೊಡ್ತೀವಿ, ದಯವಿಟ್ಟು ಇದು 2 ಕೈಗಾರಿಕಾ ಪ್ರದೇಶ ಹೊಂದ್ಕೊಂಡಂತ ರಸ್ತೆ ಮತ್ತೆ ಸ್ಟೇಟ್ ಹೈವೇ 2 ನ್ಯಾಷನಲ್ ಹೈವೇಗೂ ಕನೆಕ್ಟಿವಿಟಿ ರಸ್ತೆ ಅದರಿಂದ ಸಾರ್ವಜನಿಕ ತುಂಬಾ ತೊಂದರೆ ಆಗ್ತದೆ, ಕಂಪನಿ ಕಾರ್ಖಾನೆಗಳಿಗೆ ತೊಂದರೆ ಆಗ್ತದೆ, ಎಂಪ್ಲಾಯ್ಗೆ. ದಯವಿಟ್ಟು ಇದಕ್ಕೆ ಅವಕಾಶ ಮಾಡ್ಕೊಡಿ, ನೀವು ದಯವಿಟ್ಟು ರಸ್ತೆ ತೆರವು ಮಾಡ್ಕೊಡಿ. DCM ತಾವು ಮತ್ತೆ DCR ತಾವು ಮಾತುಕತೆ ಮಾಡಿಸ್ತೀನಿ ಅಂತ ಒಂದು ಪೊಲೀಸ್ ಇಲಾಖೆ ಭರವಸೆ ಕೊಟ್ಟರು. ಆ ರಸ್ತೆ ತೆರವು ಮಾಡ್ಕೊಳ್ಳೋ ಪೊಲೀಸ್ ಇಲಾಖೆಯವರ ಒಂದು ಪ್ರಯತ್ನದಿಂದ ಜಿಲ್ಲಾಧಿಕಾರಿಯವರು ನಮ್ಮನ್ನ ಕೇವಲ 10 ಜನ ಮಾತ್ರ ಬನ್ನಿ ಅಂತ ಹೇಳಿದ್ರು. ನಾವು 10 ಜನ ಹೋಗಿ ಮನವಿ ಕೊಟ್ವಿ. ಆ ಮನವಿನ ಸರ್ಕಾರಕ್ಕೆ ಕಳಿಸಿದ್ದಾರೆ. ಸರ್ಕಾರ ಇಲ್ಲಿವರೆಗೂ ಯಾವ್ದು ಪ್ರತಿಕ್ರಿಯೆ ಉತ್ತರ ಬಂದಿಲ್ಲ. ಇತ್ತೀಚೆಗೆ ಕರ್ನಾಟಕದಲ್ಲೇನೆ ಕಬ್ಬು ಬೆಳೆಗಾರರು ಕೂಡ ಹೋರಾಟ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ. ಆದ್ರೆ ಅಲ್ಲಿಗೆ ಸರ್ಕಾರದಿಂದ ಯಾರೋ ಪ್ರತಿನಿಧಿಗಳು ಹೋಗ್ತಾರೆ, ಅಲ್ಲಿನ ರೈತರು ಏನ್ ಬೇಡಿಕೆಯನ್ನು ಇಡ್ತಾರೆ ಅದನ್ನ ಈಡೇರಿಸ್ತಾರೆ. ಆದ್ರೆ ಇಲ್ಲಿನ ರೈತರು ಏನ್ ಬೇಡಿಕೆ ಇಡ್ತಿದಾರಲ್ಲ, ಇಲ್ಲಿನ ರೈತರಲ್ಲ ಒಗ್ಗಟ್ಟಿಲ್ಲ ಅಂತ ಅನ್ಸುತ್ತಾ? ಯಾಕಂದ್ರೆ ಅಲ್ಲಿನ ಹೋರಾಟಕ್ಕೆ 1 ದಿನ 2 ದಿನಕ್ಕೆ ಇಲ್ಲಿ ಸರ್ಕಾರದ ಪ್ರತಿನಿಧಿಗಳು ಹೋಗ್ತಾರೆ ಅನ್ನೋದಾದ್ರೆ ಇಲ್ಲಿ ಯಾವ್ದೋ ಒಂದು ಕೊರತೆ ಇದೆ ಅಂತ ಅನ್ಸುತ್ತಾ ನಿಮ್ಮಲ್ಲಿ? ಖಂಡಿತ ಇದೆ ಸರ್. ನಮ್ಮಲ್ಲಿ ಭೂಸ್ವಾಧೀನ ಪರ ಇರುವಂದಷ್ಟು ರೈತಿದ್ದಾರೆ. ಆ ರೈತರುಗಳ ಪರಿಸ್ಥಿತಿ ಏನಾಗಿದೆ ಅಂತ ಅಂದ್ರೆ ಸ್ವಲ್ಪ ಆರ್ಥಿಕ ಸಂಪನ್ಮೂಲವಾಗಿ ಅನುಕೂಲವಾಗಿರುವಂತ ದೊಡ್ಡ ಜಮೀನ್ದಾರುಗಳು ಈಗ ಏನಾಗಿದೆ 2 ಕೈಗಾರಿಕಾ ಪ್ರದೇಶ ಬಂದ ಲೇಬರ್ ಸಿಗ್ತಾ ಇಲ್ಲ ತೋಟ ಕೆಲಸ. ಇಲ್ಲಿ ಏನ್ ಹೋರಾಟ ಮಾಡ್ತಾರೋ ಸ್ವತಂತ್ರವಾಗಿ ವ್ಯವಸಾಯ ಮಾಡ್ಕೊಂಡು ಅವ್ರ ಬದುಕ ಮೇಲೆ ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಜೀವನ ಮಾಡ್ತಾರ. ಇವರು ಬೇರೆ ಒಬ್ಬ ಕೂಲಿ ಕಾರ್ಮಿಕರ ಮೇಲೆ ಡಿಪೆಂಡ್ ಆಗಿ ವ್ಯವಸಾಯ ಮಾಡ್ತಾರೆ ದೊಡ್ಡ ಜಮೀನ್ದಾರುಗಳು. ಸ್ವಾವಲಂಬಿ ರೈತರನ್ನ ಬೇರೆಯವ್ರ ಮೇಲೆ ಅವಲಂಬಿತರಾಗಿ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಿ ಅಂತ ಹೇಳ್ತಾ ಇದಾರೆ ಸರ್ಕಾರ. ಈಗ ಹಾಗಾಗಿ ಏನಾಗಿದೆ, ಶ್ರೀಮಂತ ರೈತಗಳಿಗೆ ಏನಾಗಿದೆ, ಅವ್ರಿಗೆ ಅಭಿವೃದ್ಧಿ ಡೆವಲಪ್ಮೆಂಟ್ ಬೇಕು, ಕಮರ್ಷಿಯಲ್ ಬೇಕು. 10 ಎಕರೆ ಜಮೀನ್ದಾರು ಅವ್ರಿಗೆ ಏನಾಗುತ್ತೆ ಅಂದ್ರೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಇವತ್ತು ನೀವು ನೋಡ್ಬೋದು, ಕೆಂಪೇಗೌಡ ಲೇಔಟ್, ಅರ್ಕಾವತಿ ಬಡಾವಣೆ, ಶಿವರಾಮ್ ಕಾರಂತ್ ಬಡಾವಣೆ, ಈ ಎಲ್ಲಾ ಬಡಾವಣೆಗಳು ಆಲ್ರೆಡಿ 20 ವರ್ಷ ಕಳೆದಿವೆ, ಇನ್ನು ಸೈಟ್ಗಳು ಸಿಕ್ಕಿಲ್ಲ. ಸೊ ಆ ಪರಿಸ್ಥಿತಿ ಇದೆ. ಅದೇ ಪರಿಸ್ಥಿತಿ ಇಲ್ಲಿಗೂ ಅವ್ರು 5 ವರ್ಷ 10 ವರ್ಷ ಅಭಿವೃದ್ಧಿ ಆಗಿಲ್ಲ ಅಂದ್ರೂ ಡೆವಲಪ್ಮೆಂಟ್ ಕೊಡಲ್ಲ ಅಂದ್ರೂ ಜೀವನ ಮಾಡಕ್ಕೆ ಸುಭದ್ರವಾಗಿದ್ದಾರೆ. ಆದ್ರೆ ಇಲ್ಲಿ ನಾವು ಹೋರಾಟ ಮಾಡೋ ರೈತರುಗಳು ಇದ್ದಾರೆ, 1 ತಿಂಗಳು ಹಾಲು ಹಾಕಲ್ಲ ಅಂದ್ರೆ ಕುಟುಂಬ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ಒಂದ್ ವೇಳೆ 6 ತಿಂಗಳೇನೋ ರೇಷ್ಮೆ ಬೆಳಿಲ್ಲ ಅಂದ್ರೆ ಮುಂದಿನ ವರ್ಷ ಫೀಸ್ ಕಟ್ಟಕ್ಕಾಗಲ್ಲ, ಮಕ್ಕಳ ಫೀಸ್ ಅಂತ ಒಂದು ಪರಿಸ್ಥಿತಿ ಇದ್ದಾರೆ. ಆ ಒಂದು ಪರಿಸ್ಥಿತಿ ಏನು ಮಿಡ್ಲ್ ಕ್ಲಾಸ್ ಅಥವಾ ಪೂರ್ ಕ್ಲಾಸ್ ಏನಿದ್ದಾರೆ, 1 ಎಕರೆ 2 ಎಕರೆ 10 ಗುಂಟೆ 20 ಗುಂಟೆ ಏನಿದ್ದಾರೆ, ತಿಂಗಳಿಗೆ 20,000 ರಿಂದ 50,000 ರೂಪಾಯಿ ದುಡ್ದು ಅದರಲ್ಲೇ ಜೀವನ ಕಟ್ಕೊಂಡಿರೋಂಥದ್ದಲ್ಲ, ಅವ್ರು ಡೋಲಾಯಮಾನ ಆಗುತ್ತೆ. ದೊಡ್ಡ ಜಮೀನ್ದಾರಿಗೆ ತೊಂದರೆ ಇಲ್ಲ, 2 ವರ್ಷ ಅಲ್ಲ 3 ವರ್ಷ ಅಭಿವೃದ್ಧಿ ಆಗ್ಲಾರು ಈಗ 16 ಲಕ್ಷ ರೂಪಾಯಿ ಕೋಟಿ ರೂಪಾಯಿ ಮರಗಳ ದುಡ್ಡು ಬರ್ತದೆ. ಮತ್ತೆ ವಾರ್ಷಿಕವಾಗಿ ಒಂದು 25,000-30,000 ಎಕರೆ ಕೊಡ್ತೀವಿ ಅಂದ್ರೆ 10 ಎಕರೆವರೆಗೆ 2.5-3 ಲಕ್ಷ ವರ್ಷಕ್ಕೆ ಸಿಗುತ್ತೆ. ಅವ್ರು ಬದುಕ್ತಾರೆ. 1 ಎಕರೆಗೆ 25,000 ಕೊಟ್ರೆ ಆತ ಏನ್ ಬದುಕಕ್ಕಾಗುತ್ತೆ? ಅವ್ರ ಕುಟುಂಬ ನಿರ್ವಹಣೆಗೆ 25 ವರ್ಷ ಒಂದು ವರ್ಷಕ್ಕೆ ಹೋಗಿ ಬದುಕಕ್ಕಾಗುತ್ತಾ? ಒಂದು ಮಕ್ಳ ಫೀಸ್ ಇವತ್ತು ಎಂತ ಲೋಯೆಸ್ಟ್ ಸ್ಕೂಲ್ ಅಂದ್ರೆ 50,000 ರೂಪಾಯಿ ಕಮ್ಮಿ, ಯಾವ್ದು ಕಾಲೇಜುಗಳು ಫೀಸ್ ಇಲ್ಲ. ಸೊ 2 ಮಕ್ಕಳು ಓದಿಸ್ಬೇಕಾದ್ರೆ 1.5 ಲಕ್ಷ ಫೀಸ್ ಬೇಕು. ಕುಟುಂಬ ನಿರ್ವಹಣೆಗೆ ಕುಟುಂಬದ ಹಿರಿಯರು ಯಾರೋ ವಯಸ್ಸಾದ ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ಹೇಗೆ, ಸಾಂಸಾರಿಕ ಜೀವನ ಹೇಗೆ, ಇನ್ನು ಹೇಳ್ತಾರೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಈಗ ಬಿಡದಿ ಮತ್ತೆ 2 ಇಂಡಸ್ಟ್ರಿಯಲ್ಲಿ 1,000 KDB ಅಕ್ವೇಷನ್ ಮಾಡಿದ್ದಾರೆ. ಭೂಮಿ ಕಳ್ಕೊಂಡಿರುವಂತ ರೈತಂಗೆ
ಪರ್ಮನೆಂಟ್ ಜಾಬ್ ಒಬ್ಬ ರೈತನ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ರೆ, ಟಾಟಾ ಆಗಿದೆ, ಬಾಷ್ ಆಗಿದೆ, ಬಿಡದಿ ಇಂಡಸ್ಟ್ರಿ, ಇನ್ನೂ ಹಲವಾರು ಕಂಪ್ನಿಗಳಾಗಿವೆ. ಆರೋಳ್ಳಿ ಇಂಡಸ್ಟ್ರಿ ಏಷ್ಯಾಗೆ ದೊಡ್ಡ ಇಂಡಸ್ಟ್ರಿ ಏರಿಯಾ. ಅಲ್ಲಿ ಭೂಮಿ ಕಳ್ಕೊಂಡ್ರು ಮತ್ತೆ ಇಲ್ಲೂ ಭೂಮಿ ಕಳ್ಕೊಂಡವ್ರಿಗೆ, ಭೂ ಸ್ವಾಧೀನಕ್ಕೆ ಒಳಪಟ್ಟಂತ ರೈತಂಗೆ ಒಂದೇ ಒಂದು ಪರ್ಮನೆಂಟ್ ಜಾಬ್, ಟಾಟಾ ಆಗ್ಬೋದು, ಬಾಷ್ ಆಗ್ಬೋದು, ಯಾವುದೇ ಇಂಡಸ್ಟ್ರಿ ಆಗ್ಬೋದು, ಒಂದೇ ಒಂದು ಪರ್ಮನೆಂಟ್ ಜಾಬ್ ಕೊಟ್ಟಿದ್ರೆ ನಾವು ಭೂ ಸ್ವಾಧೀನ ಇವತ್ತೇ ಕೈ ಬಿಟ್ಬಿಡ್ತೀವಿ. ಅವತ್ತಿಗೆ ಭೂಮಿಯನ್ನ ಸ್ವಾಧೀನಪಡಿಸ್ಕೊಳ್ಬೇಕಾದ್ರೆ ಸರ್ಕಾರ ಹೇಳ್ದಂಗೆ ಪರಿಹಾರ ಕೊಟ್ಟಿದ್ರಾ? ಆ ಸಮಯದಲ್ಲಿ ಸುಮಾರು 96ರಲ್ಲಿ KDB ಆದಂತ ಸಮಯದಲ್ಲಿ 96ರಲ್ಲಿ ಕೊಟ್ಟಂತ ಪರಿಹಾರ ಸೂಕ್ತವಾಗೇ ಇತ್ತು. ಅವತ್ತೇನಾಗ್ತಿತ್ತು ಅಂತ ಭೂ ಸ್ವಾಧೀನಕ್ಕೆ 6 ಲಕ್ಷ ರೂಪಾಯಿ ದುಡ್ಡು ಕೊಟ್ರು. ಆ ಸಮಯದಲ್ಲಿ ಪಕ್ಕದ ಪಂಚಾಯತಿಗಳು 50,000 ರೂಪಾಯಿ 1 ಎಕರೆ ಭೂಮಿ ಸಿಗ್ತಾ ಇತ್ತು. ಇವತ್ತು ನಮ್ ಕೊಡ್ತಾ ಬೆಲೆ ನಾವ್ ಇಲ್ಲಿ ಬಿಟ್ಟು ಪಕ್ಕದ ತಾಲೂಕು ಹೋಗಿ ತಗೋತೀವಿ ಅನ್ನೋ ಆ ರೇಟ್ ಜಮೀನ್ ಸಿಗ್ತಾ ಇಲ್ಲ. ಮೊದಲನೇದು. ನಾವ್ ಇಲ್ಲಿ ವ್ಯವಸಾಯ ಬಿಟ್ಟು ಬೇರೆ ಕಡೆ ಹೋಗಿ ವ್ಯವಸಾಯ ಮಾಡಕ್ಕೂ ಆಗಲ್ಲ. ಮಾಡೋಣ ಆಯ್ತು, ನಾವ್ ಅಲ್ಲೂ ಹೋಗಿ ಜಮೀನ್ ತಗೊಂಡೋಗಿ ಮಾಡೋಣ ಅಂದ್ರೆ ಇದು ನೀರಾವರಿ ಭೂಮಿ ಬೇಕಲ್ಲ, ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿ ಬೇಕಲ್ಲ. ಇವತ್ತಿಲ್ಲಿ ಕಟ್ಕೊಂಡಿದ್ದಾರೆ ಮರ ಗಿಡ. 26 ಹಳ್ಳಿಗಳಲ್ಲಿ ಮಳೆ ಆಶ್ರಿತ ಪ್ರದೇಶ ಜಾಸ್ತಿ ಇದೆಯಾ, ನೀರಾವರಿ ಪ್ರದೇಶ ಜಾಸ್ತಿ ಇದೆಯಾ? 90% ನೀರಾವರಿ ಪ್ರದೇಶ ಇದೆ. ನೀರಾವರಿ ಏನಾಗಿದೆ, ನದಿಗಳಿಂದ ಪೈಪ್ ಲೈನ್ ಮಾಡಿದ್ದಾರೆ. ಸೊ ಪೈಪ್ ಲೈನ್ 3 ಕಿಲೋಮೀಟರ್ 4 ಕಿಲೋಮೀಟರ್ 5 ಕಿಲೋಮೀಟರ್ ಪೈಪ್ ಲೈನಿಂಗ್ ಮಾಡಿ ತಗೊಂಡೋಗಿ ನೀರು ಹಾಕಿರೋದ್ರಿಂದ 90% ನೀರಾವರಿ ಇದೆ. 10% ಅಷ್ಟೇ ಡ್ರೈಲ್ಯಾಂಡ್, ನರಸಿಂಹ ಬೆಟ್ಟ 10% ಇದೆ. ಅಲ್ಲಿಗೂ ಸಹ ಇವೆಲ್ಲ ನೀರು ತಗೊಂಡೋಗಿರೋದ್ರಿಂದ ಅಂತರ್ಜಲ ತುಂಬಾ ಚೆನ್ನಾಗಿರೋದ್ರಿಂದ ಬೋರ್ವೆಲ್ ವಾಟರ್ ಸಿಗ್ತದೆ. ಅವರು ಸಹ ಬೋರ್ವೆಲ್ ಕೊರಿಸ್ತಾರೋದಾದ್ರೆ ಎಷ್ಟಡಿಗೆ ನೀರು ಸಿಗುತ್ತೆ? ಕನಿಷ್ಠ 100-150 ಅಡಿ ಸಿಗುತ್ತೆ, 150 ಅಡಿಗೆ 100-150 ಅಡಿ ಸಿಗುತ್ತೆ. ಗರಿಷ್ಠ 500 ಅಡಿ 600 ಅಡಿ ಅಂದ್ರೆ ಹೋಗ್ತಾ ಸ್ವಲ್ಪ ನದಿಯಿಂದ ದೂರ ಪ್ರದೇಶ ಹೋದ್ರೆ ಒಂದು 600 ಅಡಿಗೆ ಹೋಗುತ್ತೆ. ಈ ನದಿ ನೀರಲ್ಲಿರುವಂತ ಏನಿದೆ ಬೈರ್ಮಂಗ್ಲ ಸುತ್ತಮುತ್ತ ಕೆಂಚೋಟಿ ಹೊಸೂರಿ ಭಾಗ 100-150 ಅಡಿ ಸಿಗ್ತಾ ಇದೆ. ಬೇರೆ ನೀರಿಗೇನು ತೊಂದರೆ ಇಲ್ಲ ಅಥವಾ ಮಣ್ಣಿಂದ ವಿಷಯಕ್ಕೆ ಏನು ಸಾಯಿಲ್ ಫರ್ಟಿಲಿಟಿ ಎಲ್ಲ ನೋಡಿದಾಗ? ಈಗ ಆಲ್ರೆಡಿ ಇದಕ್ ಬಗ್ಗೆ ಕೃಷಿ ತಜ್ಞರು ಬಂದು ಸರ್ವೆ ಮಾಡಿದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದವರು ಉಪ ಕುಲಪತಿಗಳು ಅಂತ ನಾರಾಯಣಗೌಡರು ಬಂದು ಸರ್ವೆ ಮಾಡಿದ್ದಾರೆ. ಅವರು ಸಹ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಬ್ಬ ಹೋರಾಟ ನಡೀತಿದ್ದಂತ ಸಂದರ್ಭದಲ್ಲೇ ಪ್ರಾರಂಭದಲ್ಲೇ ಬಂದವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಉಪ ಕುಲಪತಿ ಅಂತ ನಾರಾಯಣಗೌಡರು ಬಂದು ಇಲ್ಲೆಲ್ಲ ಮಣ್ಣನ್ನು ಮತ್ತೆ ಎಲ್ಲ ಸ್ಯಾಂಪಲ್ ತಗೊಂಡೋಗಿ ಪರೀಕ್ಷೆ ಮಾಡಿ ಅದ್ರ ಚಂದ್ರಶೇಖರ್ ಬಿರ್ದರ್ ಅಂತ ಒಬ್ಬ ಅಂತಾರಾಷ್ಟ್ರೀಯ ಕೃಷಿ ತಜ್ಞರು, ಅವ್ರು ಸುಮಾರು 8 ದೇಶಕ್ಕೆ ಸರ್ಕಾರಕ್ಕೆ ಸಲಹೆ ಕೊಡುವಂತ ಒಬ್ಬ ಸೈಂಟಿಸ್ಟ್, ಅವ್ರುಗಳು ಸಹ ಬಂದಿಲ್ಲ. ಬೆಳಗ್ಗೆ ಸಂಜೆ ಅವ್ರು ಸರ್ವೆ ಮಾಡಿಲ್ಲ ಅಂತ ಎಲ್ಲಾ ಹಣ್ಣು ಹಂಪಲುಗಳು ತಗೊಂಡೋಗಿ ಸ್ಯಾಂಪಲ್ ಚೆಕ್ ಮಾಡಿ ಸಾಯಿಲ್ ಚೆಕ್ ಮಾಡಿ ಭೂಮಿ ತುಳಿದ ನೋಡಿ ಅವ್ರು ಸರ್ಕಾರಕ್ಕೆ ಆಲ್ರೆಡಿ ಹಿಂದೆ ವರದಿ ಕೊಟ್ಟಿದ್ದಾರೆ. ಆವಾಗ ಹೇಳಿದ್ರೆ ತುಂಬಾ ಮಲ್ಟಿ ಕ್ರಾಫ್ಟ್ ಇದೆ, ಬಹುವಾರ್ಷಿಕ ಬೆಳೆಗಳು ಇರೋದ್ರಿಂದ ಇಂಥ ಭೂಮಿನ ನೀವು ತಗೋಬಾರ್ದು, ಯಾಕಂದ್ರೆ ತುಂಬಾ ಫರ್ಟಿಲೈಸ್ ಲ್ಯಾಂಡ್ ಇದೆ, ಹಾಗಾಗಿ ತಗೋಬಾರ್ದು ಅಂತ ಇಲಾಖೆಯವರು ಸಹ ಅವ್ರಿಗೆ ಆಲ್ರೆಡಿ ಲೆಟರ್ನ ಸರ್ಕಾರಕ್ಕೆ ಫಾರ್ವರ್ಡ್ ಮಾಡಿದ್ದಾರೆ. ಈಗ ನಾನ್ ಬರ್ಬೇಕಾದ್ರೆ ಒಂದಿಷ್ಟು ಜನ ರೈತರನ್ನ ಮಾತಾಡಿಸ್ಕೊ ಬಂದೆ. ಯಾವ್ದೋ 1 ಅಥವಾ 2 ಬೆಳೆನಲ್ಲ, ಮಲ್ಟಿ ಕ್ರಾಪಿಂಗ್, ಇಂಟರ್ ಕ್ರಾಪಿಂಗ್ ಅಂತ ಹೇಳಿ ತುಂಬಾ ಬೆಳೆಗಳನ್ನ ಬೆಳಿತಾರೆ. ಅಷ್ಟೆಲ್ಲಾ ಬೆಳೆಗಳನ್ನ ಬೆಳೀತಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಅಲ್ಲಿನ ಭೂಮಿಯ ಫಲವತ್ತತೆ ಜಾಸ್ತಿ ಇದ್ದೇ ಇರುತ್ತೆ. ಸೊ ಇಂಥ ಭೂಮಿಯನ್ನ ವಶಪಡಿಸ್ಕೊಳ್ಳೋದ್ರಿಂದ ರೈತರಿಗೆ ಏನೋ ಒಂದು ಅನ್ಯಾಯ ಮಾಡ್ದಂಗ ಅನ್ಸಲ್ವಾ ಅವ್ರಿಗೆ, ಸರ್ಕಾರಕ್ಕೆ? ಆತ್ಮಸಾಕ್ಷಿ ಇರೋರು ಯಾರು ಇದನ್ನ ಯೋಚನೆ ಮಾಡಿದ್ರೆ ಅಧಿಕಾರದಲ್ಲಿರೋದು ಅಧಿಕಾರಿಗಳಾಗ್ಬೋದು ಅಥವಾ ಅಧಿಕಾರ ಮಾಡೋದು ಸರ್ಕಾರಿ ಅಧಿಕಾರಿಗಳಾಗ್ಬೋದು ಅಥವಾ ಅಧಿಕಾರ ಮಾಡೋ ರಾಜಕಾರಣಿಗಳು ಅಥವಾ ಜನಪ್ರತಿನಿಧಿಗಳು ಆತ್ಮಸಾಕ್ಷಿ ಪ್ರಶ್ನೆ ಹಾಕೊಂಡ್ರೆ ನಮ್ಗಿಂತ ಅವ್ರಿಗೆ ಉತ್ತರ ಸಿಗುತ್ತೆ ಅನ್ಕೊಂಡಿದ್ದೀನಿ. ಪರ್ಯಾಯವಾಗಿ ಏನಾದ್ರು ಕೊಡ್ತೀವಿ ಅಂದ್ರೆ ಒಪ್ಕೊಳ್ತೀರಾ ಏನಾದ್ರು? ಬೇಕಂದ್ರೆ ಪರಿಹಾರ ಏನಾಗುತ್ತೆ ಸರ್, ಬದುಕಿದು ದುಡ್ಡಿನ ಪ್ರಶ್ನೆ ಅಲ್ಲ. ದುಡ್ಡು ಮನುಷ್ಯಂಗೆ ಏನಾಗುತ್ತೆ ಅಂದ್ರೆ 50 ಲಕ್ಷ 1 ಕೋಟಿ 2 ಕೋಟಿ 3 ಕೋಟಿ ದುಡ್ಡು ಸಿಕ್ಕೋದು. ಹಣ ಕುಟ್ಕ ತಿನ್ಕೊಂಡು ಕುಡಿಕೆ ಹಣ ಇರೋ ಸಾಲ ಅಂತ ಗಾದೆ ಇದೆ. ಹಾಗಾಗಿ ಹಣ ಬಂದ್ರೆ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಳ್ಳುವಂತ ಶಕ್ತಿ ರೈತರಲ್ಲಿಲ್ಲ. ಕುಟುಂಬದ ಸದಸ್ಯಗಳ ಸಂಖ್ಯೆ ಜಾಸ್ತಿ ಇದೆ, ಡಿವೈಡ್ ಆಗುತ್ತೆ. ಹೆಣ್ಮಕ್ಳುಗಳು ಭಾಗಕ್ಕೆ ಬರ್ತಾರೆ, ಹೊರಗಡೆ ಹೋಗಿರ್ತದೆ ಅಕ್ಕ ತಂಗಿರು ಭಾಗಕ್ಕೆ ಬರ್ತಾರೆ, ಡಿವೈಡ್ ಆಗುತ್ತೆ. ಬಂದಂತ ಹಣದಲ್ಲಿ ಇವತ್ತು ಯುವಕರುಗಳು ಗೊತ್ತಿಲ್ಲ. ಅದು ಒಂದು ವಿಚಾರ ಏನಕ್ಕೆ ಅಂದ್ರೆ ನನ್ನ ಊರು ಬಂದು ಶಿರಾ ನೀವು ಕೇಳಿರ್ತೀರಾ. ತುಮಕೂರು ಮತ್ತೆ ಶಿರಾ ನಡುವೆ ವಸಂತ ನರಸಾಪುರ ಅಂತ ಒಂದು ಕೈಗಾರಿಕಾ ಪ್ರದೇಶ ಇದೆ. ಅಲ್ಲಿ ಮೊದಲಿಗೆ ಅಷ್ಟು ಭೂಮಿಗೆ ಅಷ್ಟು ಬೆಲೆ ಇರಲಿಲ್ಲ. ಆದ್ರೆ ಯಾವಾಗ ಸ್ಮಾರ್ಟ್ ಸಿಟಿ ಅನ್ನೋ ಕಾನ್ಸೆಪ್ಟ್ ಬರುತ್ತೆ, ಈಗ ನಮ್ಮ ಊರಲ್ಲಿ ಇನ್ಕ್ಲೂಡಿಂಗ್ ನಮ್ಮ ಮನೆಯನ್ನ ಸೇರಿಸಿ ಕೂಡ, ನಮ್ಮ ಏನೋ ಜಮೀನನ್ನ ಸೇರಿಸಿ ಕೂಡ ಇವತ್ತಿಗೆ ಏನ್ ಮಾಡ್ತಿರಲ್ಲ ಭಾಗಕ್ಕೆ ಬರ್ತಿದ್ದಾರೆ. ಅಂದ್ರೆ ಹಿಂದೆ ಈಗ ನಮ್ಮ ಅಪ್ಪನ ಅಕ್ಕ ತಂಗಿಯಂದಿರು ಅಥವಾ ಅವ್ರು ಏನೇನಿದ್ದಾರೆ ಅವರ ಅಕ್ಕ ತಂಗಿಂದಿರೆಲ್ಲ ಭಾಗಕ್ಕೆ ಬರ್ತಿದ್ದಾರೆ. ಆ ರೀತಿ ಬರೋದಾದ್ರೆ ಕೊನೆಯಲ್ಲಿ ನಿಮ್ಗೆ ಏನ್ ಉಳಿಯುತ್ತೆ? ಗಂಡು ಮಕ್ಳು ಇಲ್ಲಿ ಅವರ ಮದುವೆನ ಮಾಡಿರ್ತೀರಾ, ಏನೇನು ನಡೆಸ್ಬೇಕು ಎಲ್ಲ ಕಾರ್ಯಗಳನ್ನ ನಡೆಸ್ಕೊಟ್ಟಿರ್ತೀರಾ. ಆದ್ರೆ ಕೊನೆಯಲ್ಲಿ ನಿಮಗೆ ಸಿಗೋದು 5 ಸೈಟ್ ಇಲ್ಲ 10 ಸೈಟ್ ಸಿಗುತ್ತೆ ಅನ್ನೋದಾದ್ರೆ ಅದ್ರಲ್ಲಿ ನನಗೆ ಅರ್ಧ ಬೇಕು ಅಂತೇಳಿ ಯಾರೋ 2 ಅಥವಾ 3 ಜನ ಹೆಣ್ಣು ಮಕ್ಕಳು ಅಕ್ಕ ತಂಗಿಂದಿರು ಇರ್ತಾರೆ ಅನ್ನೋದಾದ್ರೆ ಅವ್ರಿಗೆಲ್ಲ ಕೊಟ್ಟಾಗ ನಿಮ್ಗೆ ಏನ್ ಉಳಿಯುತ್ತೆ ನಿಜವಾಗಿ? ಈಗಾಗಲೇ ಈ ಒಂದು 8,500 ಎಕರೆಲಿ 1,000 ಎಕರೆ ಮೇಲೆ ಈಗಾಗಲೇ ಕೇಸ್ ಕೊಟ್ಟು ಬಿದ್ದೋಗಿದೆ. ಆಲ್ರೆಡಿ ನೋಟಿಫಿಕೇಶನ್ ಆದ್ಮೇಲೆ ಏನ್ ಪ್ರೀಮಿಯರ್ ನೋಟಿಫಿಕೇಶನ್ ಆಯ್ತು, GBD ಲೇನ್ ಟೌನ್ಶಿಪ್ ಅಂತ ಹೊರತು 1,000 ಎಕರೆಗೂ ಹೆಚ್ಚು ಈಗಾಗಲೇ ಸಿವಿಲ್ ಕೋರ್ಟ್ ಪ್ರಕರಣಗಳು ದಾಖಲಾಗವೆ. ಇನ್ನು GBDಗೂ ಸಾಕಷ್ಟು ಅಬ್ಜೆಕ್ಷನ್ ಕೊಟ್ಟಿದ್ದಾರೆ. ಅದವ್ರಿಗೆ ಗೊತ್ತಾಗಿದೆ GBDಗೆ, ಇದು 1,000 ಎಕರೆ ಮೇಲೆ ಕೇಸ್ ಇದೆ, ಇನ್ನು 10 ವರ್ಷ 20 ವರ್ಷ ಪರಿಹಾರ ತಗೊಳ್ಳಲ್ಲ, ನಮ್ಮ ಪಾಡ್ ನಾವು ಡೆವಲಪ್ ಮಾಡಿ ನಮ್ಮ ಶೇರ್ ನಾವು ಮಾರ್ಕೊಂಡು ಹೊಂಟಾಗೋಣ, ಸಿವಿಲ್ ಕೋರ್ಟ್ 10 ವರ್ಷ 20 ವರ್ಷ ತೀರ್ಮಾನ ಮಾಡ್ಕೊಂಡು ನೋಡ್ಕೊಳ್ಳೋಣ ಅನ್ನೋ ಮಟ್ಟಕ್ಕೂ ಹೋಗಿದೆ. ಇನ್ನು ಬಂದಂತ ಹಣದಲ್ಲಿ ಏನಾಗುತ್ತೆ ಅಂದ್ರೆ 2-3 ಮಕ್ಳಿರ್ತಾರೆ, ಬಂದಂತ ಹಣ 50 ಲಕ್ಷ 70 ಲಕ್ಷ 80 ಲಕ್ಷ ಏನೋ ಡಿವೈಡ್ ಆಗುತ್ತೆ. ಸಣ್ಣ ರೈತಗೆ ಒಂದ್ ಮನೆ ಕಟ್ಕೋಬಹುದು ಅಮ್ಮಮ್ಮ ಅಂದ್ರೆ, ಅಥವಾ ಒಂದ್ ಕಾರ್ ತಗೋಬಹುದು. ಆಮೇಲೆ ಇವತ್ತಿನ ಯುವಕ ಶಕ್ತಿ ಏನಾಗಿದೆ ಅಂತ ಇಡೀ ರಾಜ್ಯದ ದೇಶಕ್ಕೆ ಗೊತ್ತು. ಆನ್ಲೈನ್ ಗೇಮು, IPL ಇವೆಲ್ಲ ಬಂದು ಏನಾಗಿದ್ದಾರೆ, ಗಾಂಜಾ ಡ್ರಗ್ಸ್ ಈ ತರ ಕೆಲವು ಬಂದು
ದುಶ್ಚಟಗಳು ಬಲಿಯಾಗಿತಾ ಇರೋದು ಜಾಸ್ತಿ ಇದೆ. ಆಮೇಲೆ ಈ ತರ ಹಣ ಬಂದಾಗ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳುಗಳು ಯುವಕರುಗಳು ಹಣ ಕೈ ಸಿಕ್ತಂತ ಸಮಯದಲ್ಲಿ ದುಶ್ಚಟಗಳು ಬಲಿಯಾಗಿ 6 ತಿಂಗಳು 1 ವರ್ಷಕ್ಕೆ ಲೈಫ್ ದುಡ್ಡು ಖಾಲಿ ಆಗುತ್ತೆ. ಮುಂದೆ ಏನು ಒಂದು ಇನ್ನ ಸೈಟ್ ಕೊಡ್ತೀವಿ ಅಂತಾರೆ, 1 ಎಕರೆಗೆ ಏನೋ 9,000 ನೋಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೈಟ್ ಅಲ್ಲಿ ನಾವು ಜೀವನ ಮಾಡಕ್ಕಾಗತ್ತಾ? ಸೈಟ್ ಅಲ್ಲಿ ವ್ಯವಸಾಯ ಮಾಡಕ್ಕಾಗತ್ತಾ? ಸೈಟ್ ಅಲ್ಲಿ ಹಾಲ್ ಕರೆಯಕ್ಕಾಗತ್ತಾ? ರೇಷ್ಮೆ ಬೆಳೆಯಕ್ಕಾಗತ್ತಾ? ಜೀವನ ಬೇಕಲ್ಲ ಸರ್. ಇವಾಗ ಆಗಿತ್ತವ್ರು ಇವರು ಒಂದು ಶ್ವೇತಪತ್ರ ಹೊಡಿಸಲಿ, ಸಣ್ಣ ಜಮೀನ್ದಾರು ಭೂಮಿ ಕಳ್ಕೊಂಡಂತವ್ರಿಗೆ ಇಲ್ಲಿ ಇಂತ ಒಂದು ಪರ್ಮನೆಂಟ್ ಜಾಬ್ ಕೊಡ್ತೀವಿ, ಇಷ್ಟು ಜನ ಎಂಪ್ಲಾಯೀಸ್ ಇದಾರೆ, ರೈತರುಗಳು ಕೃಷಿ ಅವಲಂಬಿತ ರೈತರು ಎಷ್ಟು ಜನ ಇದಾರೆ, ಸಣ್ಣ ರೈತರು ಭೂಮಿ ಕಳ್ಕೊಂಡವ್ರಿಗೆ ಇದೇ ತರ ನೈಸ್ ರೋಡ್ ಅಂತ ಮಾಡ್ತೀವಿ ಅಂತ ಹೇಳಿ ಆಗ 98-99ರಲ್ಲಿ ಭೂಮಿಯನ್ನ ಒತ್ತುವರಿ ಮಾಡ್ಕೊಳ್ತಾರೆ, ಕೆಲಸ ಕೊಡ್ತೀವಿ ಅಂತ ಹೇಳಿ 1 ರೂಪಾಯಿ ಸ್ಟಾಂಪ್ ಪೇಪರ್ ಅಲ್ಲಿ ಭೂಮಿಯನ್ನ ಅಕ್ವೈರ್ ಮಾಡ್ಕೊಳ್ತಾರೆ. ಇಲ್ಲಿವರೆಗೂ ಅವ್ರಿಗೆ ಪರಿಹಾರನೇ ಕೊಟ್ಟಿಲ್ಲ. ಪರಿಹಾರನೂ ಕೊಟ್ಟಿಲ್ಲ. ಇವತ್ತು 29 ವರ್ಷ ಆಗಿದೆ ಅದು ನೈಸ್ ನೋಟಿಫಿಕೇಶನ್ ಆಗಿ 5 ಉಪನಗರ ಮತ್ತು ರಸ್ತೆಗೆ ನೋಟಿಫಿಕೇಶನ್ 29 ವರ್ಷ ಆಗಿದೆ. ಅಲ್ಲಿ ಯಾವ್ದೊಂದು ಅಭಿವೃದ್ಧಿನೂ ಆಯ್ತಾ ಇಲ್ಲ. ಇಲ್ಲಿಗೂ ನೈಸ್ ರೋಡಿನ ಮುಖಾಂತರ ಮುಂದೆ ದಾರಿ ಮಾಡ್ತಾರೆ. ಈಗಲೇನೆ 2 ವೀಲರ್ಗೆಲ್ಲ ಏನೋ ಟ್ಯಾಕ್ಸ್ ಅನ್ನ ಟೋಲ್ ಅನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಮುಂದೆ ಆವರೆ ಕೂಡ ಬೀಳಲ್ವಾ ನಿಮಗೆ? ಖಂಡಿತ ಬೀಳುತ್ತೆ ಸರ್. ಈಗಾಗಲೇ ಕನಕಪುರ ರಸ್ತೆ ಟೋಲ್ ಅಲ್ಲಿ ರೈತರು ಸ್ಥಳೀಯರು ಸಾಕಷ್ಟು ಪ್ರತಿಭಟನೆಗಳು ಮಾಡಿ ಲಾಸ್ಟ್ ಮಂತ್ ಪ್ರಧಾನಮಂತ್ರಿ ಬಂದ ಸಮಯದಲ್ಲಿ ಮನವಿನೂ ಸಹ ಕೊಟ್ಟಿದ್ದಾರೆ, ಸ್ಥಳೀಯರಿಗೆ ಟೋಲ್ ಬಿಟ್ಕೊಡಿ ಅಂತ. ಬಿಡ್ತಾ ಇಲ್ಲ. ಸೊ ಹಂಗಾಗಿ ಟೋಲ್ ಒಂದೇ ನಮ್ಗಿಂತ ಜೀವನ ಮುಖ್ಯ. ಬದುಕು ಕಟ್ಕೊಂಡಿದ್ದಾರೆ. ಏನೋ 10 ಗುಂಟೆ ಜೀವನ ಇರೋನು, 20 ಗುಂಟೆ ಇರೋನು, ರೇಷ್ಮೆ ಬೆಳೆಯೋ, ಹಾಲು ಕಟ್ಕೊಂಡು, ಸೀಮೆ ಹುಲ್ಲು ಹಾಕೊಂಡು 4 ಹಸು ಕಟ್ಕೊಂಡು ಬದುಕು ಕಟ್ಕೊಂಡವನೆ. ಸೊ ಅವ್ನ ಬದುಕನ್ನ ಹೆಂಗ್ ಮತ್ತೆ ಬದು ಸೃಷ್ಟಿ ಮಾಡ್ಕೊಡ್ತೀರಾ? ಅದನ್ನು ಸ್ಪಷ್ಟೀಕರಣ ಮಾಡಿ. ನಿಮ್ಗಿಲ್ಲ ಒಂದು ಶ್ವೇತಪತ್ರ ಹೊಡಿಸಿ, ಇಲ್ಲಿಷ್ಟು 1000 ಜನ ಎಂಪ್ಲಾಯೀಸ್ ಇದಾರೆ, ರೈತರು ಇದಾರೆ, ಉದ್ಯೋಗ ಕೃಷಿ ಅವಲಂಬಿತ ರೈತರು, ಅವ್ರಿಗೆ ನಾವ್ ಇಂಥ ಜಾಗದಲ್ಲಿ ಇಷ್ಟು ಜಾಬ್ ಪರ್ಮನೆಂಟ್ ಜಾಬ್ ಕೊಡ್ತೀವಿ ಅಂತ ಶ್ವೇತಪತ್ರ ಹೊಡ್ಸ್ಬಿಡ್ಲಿ, ಸರ್ಕಾರದ ಸುತ್ತೋಲೆ ಹೊಡಿಸ್ಲಿ. ನೋಡ ಅವಾಗ ಯೋಚನೆ ಮಾಡಿ ನಮ್ಗೆ ಜಾಬ್ ಪರ್ಮನೆಂಟ್ ಜಾಬ್ ಸಿಗುತ್ತೆ ಅಂತ. ರೈತಂಗೆ ಮೊದ್ಲೇ ವಿದ್ಯಾಭ್ಯಾಸ ಇಲ್ಲ, ಜೊತೆಗೆ ಏಜ್ ಬಾರು. ಈಗ 60 ವರ್ಷ ಮೇಲ್ಪಟ್ಟವ್ರು ಸಹ ಇಲ್ಲಿ ಬೇರೆ ಜಮೀನಲ್ಲಿ ಹೋಗಿ ರೇಷ್ಮೆ ಉಳಾವಣ ಏದೋ ಗೂಡು ಬಿಡಿಸೋಂತ ಕೆಲ್ಸಕ್ಕೋ ಇನ್ನೊಂದು ಮತ್ತೊಂದು ಸಣ್ಣ ಪುಟ್ಟ ಕೆಲ್ಸಕ್ಕೆ ಹೋಗ್ತಾರೆ. ಅವ್ರಿಗೆ ಏನು ಉದ್ಯೋಗ ಕೊಡಕ್ ಸಾಧ್ಯ? ನೀವು ದೊಡ್ಡ ರೈತ ಸಂಘಗಳು ಯಾವ್ದಾನ ಬೆಂಬಲಕ್ಕೆ ನಿಂತಿದ್ಯಾ? ನಿಮ್ಮ ಬೆಂಬಲಕ್ಕೆ ಇಲ್ಲಿಗೆ ಇದೆ 2-3 ರೈತ ಸಂಘಟನೆಗಳು, ಎಲ್ಲ ರಾಜ್ಯದ ಎಲ್ಲಾ ರೈತ ಪರ ಸಂಘಟನೆಗಳು. ಇವತ್ತು ಶಿವಮೊಗ್ಗ ರೈತ ಪರ ಸಂಘಟನೆಗಳು ಬಸವರಾಜಪ್ಪನವರು ಪ್ರೆಸ್ ಮೀಟ್ ಮಾಡಿದ್ದಾರೆ, ಚುಕ್ಕಿ ನಂಜುಂಡ ಸ್ವಾಮಿ ಅವ್ರು ಬಂದಿದ್ದಾರೆ, ಹೊನ್ನೂರು ಪ್ರಕಾಶ್ ಅವ್ರು ಬಂದವ್ರೆ, ಬಡಗುಲ್ಪುರ ನಾಗೇಂದ್ರ ಅವ್ರು ಬಂದವ್ರೆ, ನೂರ್ ಶ್ರೀಧರ್ ಬಂದವ್ರೆ, ಅಲ್ಲಿ ನಮ್ಮ ಸಂಯುಕ್ತ ಕನ್ನಡ ರೈತ ಹೋರಾಟದ ನಮ್ಮ ಯಶವಂತ್ ಅವ್ರು ಬಂದವ್ರೆ, ಮತ್ತೆ ತಮಿಳುನಾಡಿನ ರೈತ ಸಂಘಟನೆಗಳು ಬೆಂಬಲ ಕೊಟ್ಟಿವೆ ತಮಿಳುನಾಡಿಂದ. ಜೊತೆಗೆ ಭಾರತೀಯ ಕಿಸಾನ್ ರೈತ ಸಂಘ ದೆಹಲಿ ಅವ್ರು ನಮ್ ಬೆಂಬಲ ಸೂಚಿಸಿದ್ದಾರೆ. ಇಡೀ ದೇಶದ ಎಷ್ಟು ರೈತ ಸಂಘಟನೆಗಳಿವೆ ರಾಜ್ಯದಲ್ಲಿ, ಎಲ್ಲಾ ಸಂಘಟನೆಗಳು ಆಯಾ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಜೊತೆಗೆ ಅಲ್ಲೇ ಪ್ರೆಸ್ ಮೀಟ್ ಮಾಡಿ ಇದು ತುಂಬಾ ಬಹುವಾರ್ಷಿಕ ಬೆಳೆ, ತುಂಬಾ ನೀರಾವರಿ ಭೂಮಿ, ತುಂಬಾ ಫಲವತ್ತಾದ ಭೂಮಿ, ಇದನ್ನ ಬಿಡ್ಲೇಬೇಕು ಅನ್ನೋ ವಿಚಾರನ ತುಂಬಾ ಸ್ಪಷ್ಟವಾಗಿ ಎಲ್ಲಾ ಕಡೆ ಇಡೀ ರಾಜ್ಯಕ್ಕೆ ತಲುಪಿದೆ. ರೈತರು ಇವತ್ತಿಗೆ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಅಂತ ನೋಡಿದಾಗ ತನ್ನ ಬೇಡಿಕೆಗಳೇನಿದೆ ಅದನ್ನ ಈಡೇರಿಸಿಕೊಳ್ಳುವಷ್ಟು ತಾಕತ್ವ ಶಕ್ತಿ ರೈತ ಸಂಘಟನೆಗಳಿಗೆ ಅಥವಾ ರೈತರಿಗೆ ಇನ್ನೂ ಉಳಿದಿದೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ, ಸಂಘಟನೆಗಳು ಏನಾಗಿದೆ ಅಂತ ತತ್ತಿಕ್ಕಕ್ಕೆ ಕಾನೂನು ಏನೇನ್ ಬೇಕು ಅದನ್ನ ವಿಧಾನಸಭೆ ಕುತ್ಕೊಂಡು ಮಾಡ್ಕೊಳ್ತಿದ್ದಾರೆ. ಏನ್ ಮಾಡ್ತಾ ಇದ್ರು, ಮೊದಲು ಪ್ರತಿಭಟನೆಗಳು ಮೊದಲು ಎಲ್ಲಿ ನಡೀತಾ ಇತ್ತು? ಟೌನ್ ಅಲ್ಲಿ ಮುಂದೆ ನಡೀತಾ ಇತ್ತು, ವಿಧಾನಸೌಧ ಮುಂದೆ ನಡೀತಾ ಇತ್ತು, ನಡೀತಾ ಇತ್ತು. ಸೊ ಅವಾಗ ಅದೊಂದು ಪ್ರತಿಭಟನೆಗೆ ಒಂದು ಎಫೆಕ್ಟ್ ಇತ್ತು. ಅದನ್ನ ಏನ್ ಮಾಡೋದು, ಅದನ್ನ ಸೀಮಿತ ಸ್ಥಳಕ್ಕೆ ಇಟ್ರು. ಫ್ರೀಡಂ ಪಾರ್ಕ್ ಮೊದ್ಲೇನಾಗಿತ್ತು, ಒಂದ್ ಜೈಲ್ ಆಗಿತ್ತು. ಹೌದು. ಈಗ ರೈತರುಗಳು ಹೋರಾಟ ಮಾಡೋ ಒಂದ್ ಜೈಲ್ಗೆ ಹಾಕ್ತಾರೆ. ನಾವು ಆ ಜೈಲ್ ಕುತ್ಕೊಂಡು ಏನು ಹೋರಾಟ ಮಾಡಕ್ಕಾಗುತ್ತೆ? ಪೊಲೀಸರು ನಿಲ್ಸಿರ್ತಾರೆ, ಬೆಳಿಗ್ಗೆ 9 ಗಂಟೆಗೆ ಹೋಗ್ತೀರಾ, ಸಂಜೆ 6 ಗಂಟೆವರೆಗೂ ಮಾಡ್ತೀರಾ, 6 ಗಂಟೆಗೆ ನಿಮ್ಮ ಅವಧಿ ಮುಗಿಯುತ್ತೆ ಅಂತ ಹೇಳ್ತಾರೆ, ವಾಪಸ್ ಬರುವಂತದ್ದು. ಇನ್ನು ಯಾವ್ದು ಇರ್ತಿರೋದು ಇಟ್ಕೊಳ್ಳಿ ಅಂತಾರೆ. ನೀವು ಒಂದ್ ತಿಂಗಳು ಕುತ್ಕೊಂಡು ಫ್ರೀಡಂ ಪಾರ್ಕ್ ಮಲ್ಕೊಂಡ್ರು ಯಾರು ಕೇಳಲ್ಲ. ಪ್ರತಿಭಟನೆಗೆ ಒಂದು ಎಫೆಕ್ಟ್ ಆಗ್ಬೇಕು ಅಂತ ಅಂದ್ರೆ ಅದು ಒಂದು ಸಾರ್ವಜನಿಕ ಈಚು ಬರ್ಬೇಕು ಅಂದ್ರೆ ಅದಕ್ಕೆ ಒಂದು ಬಹಿರಂಗವಾಗಿ ಪ್ರತಿಭಟನೆಗಳು ಆಗ್ಬೇಕು. ಆ ರೀತಿ ಒಂದು ಪ್ರತಿಭಟನೆಗಳು ಮಾಡಿದಾಗ ಈ ತರ FIR ಭಾಗ್ಯ ಕೊಡ್ತಾರೆ. ಇಲ್ಲ ನಾವು ಗೌರವಯುತವಾಗಿ ಮಾಡ್ತೀವಿ ಅಂತ ಅಂದ್ರೆ ಅಲ್ಲೆಲ್ಲ ಫ್ರೀಡಂ ಪಾರ್ಕ್ ಅಲ್ಲಿ ಜೈಲಲ್ಲಿ ಕುಂಡಿಸ್ತಾರೆ. ಮೊದಲು ಜೈಲ್ ಇತ್ತು, ಆ ಜೈಲು ಕುಂಡಿಸ್ತಾರೆ. ನಾವು ಕುಂತಿರಪ್ಪ ಒಂದ್ ತಿಂಗಳು ಕುತ್ಕೊಂಡು ಮಾತಾಡ್ಸಲ್ಲ ಅಂತ ಸುತ್ತ ಪೊಲೀಸ್ ಹಾಕಿರ್ತಾರೆ. ಸೊ ಹಾಗಾಗಿ ಆ ಪ್ರತಿಭಟನೆಗಳಿಗೆ ಹತ್ತಿಕ್ಕಕ್ಕೆ ಸರ್ಕಾರ ಏನೇನು ಕಾನೂನುಗಳು ಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಈಗ ಬೆಂಗಳೂರು ಒತ್ತಡ ತಪ್ಪಿಸಕ್ಕೋಸ್ಕರ ನಗರಗಳನ್ನ ಮಾಡ್ತಿದೀವಿ ಅನ್ನೋದು, ಆರ್ಟೆಡ್ ಟೌನ್ ಮಾಡ್ತೀವಿ, ಬೆಂಗಳೂರು ಟ್ರಾಫಿಕ್ ಮಾಡ್ಬೇಕು ಅಂತ ಹೇಳ್ತಾರೆ. ಬೆಂಗಳೂರು ಒತ್ತಡ ಯಾಕಾಯ್ತು ಮೊದಲನೇ ಪ್ರಶ್ನೆ. ಓವರ್ಲೋಡ್ ಯಾಕಾಯ್ತು? ಇಡೀ ದೇಶದ ಜನ ಇವತ್ತು ಬೆಂಗಳೂರು ವಾಸ ಮಾಡವ್ರೆ, ಬೇರೆ ಅಂತರಾಜ್ಯದಿಂದನೂ ಬಂದು ವಾಸ ಮಾಡ್ತಾರೆ. ಬೆಂಗಳೂರು ಪರಿಸ್ಥಿತಿ ನಾವು ಪ್ರತಿದಿನ ನೋಡ್ತಾ ಇದೀವಿ. ಈ ಒತ್ತಡ ತಪ್ಪಿಸ್ಬೇಕು ಅಂದ್ರೆ ಬೆಂಗಳೂರ್ನ ಇನ್ನಷ್ಟು ಅಲ್ಲೇ ಎಕ್ಸ್ಟೆಂಡ್ ಮಾಡಿ, ಅಲ್ಲೇ ಟ್ರಾಫಿಕ್ ಕ್ರಿಯೇಟ್ ಮಾಡಿ, ಅಲ್ಲೇ ಗುಂಡಿಗಳು ಮಾಡಿ, ಸ್ಯಾನಿಟರಿ ಪ್ರಾಬ್ಲಮ್, ಕರೆಂಟ್ ಪ್ರಾಬ್ಲಮ್, ನೀರು ಪ್ರಾಬ್ಲಮ್, ಸಾಕಷ್ಟು ಸಮಸ್ಯೆ ಬರ್ತವೆ. ಒಂದು ಬಡಾವಣೆ ಬೇಕು ಅಂದ್ರೆ ಮೂಲಭೂತ ಸೌಕರ್ಯಗಳು ಸಾಕಷ್ಟು ಕೊಡ್ಬೇಕು, ವಿಶಾಲವಾದ ರಸ್ತೆ ಸಂಪರ್ಕ ಕೊಡ್ಬೇಕು, ಸ್ಯಾನಿಟರಿ ವ್ಯವಸ್ಥೆ ಮಾಡ್ಬೇಕು, ಮತ್ತೆ ವಿದ್ಯುತ್ ಸಂಪರ್ಕ ಕೊಡ್ಬೇಕು, ಕುಡಿಯಕ್ಕೆ ಒಳ್ಳೆ ವಾಟರ್ ಕೊಡ್ಬೇಕು. ಸೊ ಇವೆಲ್ಲ ಮಾಡ್ಬೇಕು ಅಂತ ಅಂದಾಗ ಇಲ್ಲೇ ಮಾಡಿದಾಗ ಏನಾಗುತ್ತೆ, ಇನ್ನು ಓವರ್ಲೋಡ್ ಬೆಂಗಳೂರು ಓವರ್ಲೋಡ್ ಮಾಡ್ತಾರೆ. ಬೆಂಗಳೂರು ಟ್ರಾಫಿಕ್ ಕಮ್ಮಿ ಮಾಡ್ತಾ ಇಲ್ಲ ಇವರು, ಇನ್ನು ಲೋಡ್ ಜಾಸ್ತಿ ಮಾಡ್ತಾರೆ. ಅದ್ರ ಬದಲಾಗಿ ಇವರು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ ಭಾಗದಲ್ಲಿ ಜನ ಏನ್ ಬೆಂಗಳೂರು ವಲಸೆ ಬರ್ತಾವ್ರೆ, ಅವರು ಅಲ್ಲಿ ಭೂಮಿ ಬಿಟ್ಬಿಟ್ಟು ಇಲ್ಲಿ ಬಂದು ಕ್ಯಾಬ್ ಡ್ರೈವರ್ ಆಗಿ ಡೆನ್ಸ್ ಮುಖಾಂತರ ಸರ್ವಿಸ್ ಕೆಲಸ ಮಾಡೋದು, ಫ್ಲಿಪ್ಕಾರ್ಟ್, ಅಮೆಜಾನ್ ಕೆಲಸ ಮಾಡ್ತಾರೆ, ಯಾವ್ದೋ ಬಟ್ಟೆ ಅಂಗಡಿ ಕೆಲಸ ಮಾಡ್ತಾರೆ. ಯಾಕೆಂದ್ರೆ ಅಲ್ಲಿ ಉದ್ಯೋಗ ಇಲ್ಲ,
ಬದುಕ್ಬೇಕು, ಜಮೀನಿದೆ ಅವ್ರಿಗೆ, ಅವ್ರಿಗೆಲ್ಲ ಭೂಮಿಗೆ ಒಳ್ಳೆ ನೀರಾವರಿ ಸೌಲಭ್ಯ ಮಾಡಿ ಅಲ್ಲಿ ಅವ್ರು ಬೇಕಾದ ಸರ್ಕಾರ ಸವಲತ್ತು ಕೊಟ್ಟರು ಅವ್ರು ವ್ಯವಸಾಯ ಮಾಡ್ಕೊಂಡು ಎಲ್ಲರೂ ಬದುಕ್ತಾರೆ. ಅದನ್ನು ಮಾಡಲ್ಲ ಇವರು. ಅಲ್ಲಿರೋಲ್ಲ ಗೂಳೆ ಬಂದಿ ಇಲ್ಲಿ ಬೆಂಗಳೂರು ಬಂದು ವಲಸೆ ಬಂದು ಬೆಂಗಳೂರು ಸೇರ್ಕೊಂಡಾಗ ಏನಾಗುತ್ತೆ, ಓವರ್ಲೋಡ್ ಆಗುತ್ತೆ. ಅದ್ರ ಬದಲು ಈಗ ಬೇರೆ ಸ್ಟೇಟ್ಗೆ ಹೋಗಿ, ದೆಹಲಿಗೋರೆ ಗುರ್ಗಾಮ್ ಡೆವಲಪ್ ಮಾಡವ್ರೆ, ಮುಂಬೈಗೋರೆ ಪುಣೆ ಡೆವಲಪ್ ಮಾಡಿದ್ದಾರೆ, ಆಂಧ್ರಗೋರೆ ವಿಶಾಖಪಟ್ಟಣ ಮಾಡಿದ್ದಾರೆ, ತಮಿಳುನಾಡು ಗೋರೆ ಹೊಸೂರು, ಇತರೆ ನಗರಗಳಿಗೂ ಆಲ್ಟರ್ನೇಟ್ಗೆ ಅವಕಾಶಗಳು ಕೊಟ್ಟು ಬೆಂಗಳೂರು ರಾಜ್ಯದ 2-3 ನಗರಗಳು ಆಲ್ಟರ್ನೇಟ್ ನಗರಗಳು ಅಭಿವೃದ್ಧಿ ಮಾಡಿ ಆ ಚೆನ್ನೈ ಒತ್ತಡ ತಪ್ಪಿಸಿದ್ದಾರೆ, ಮುಂಬೈ ಒತ್ತಡ ತಪ್ಪಿಸಿದ್ದಾರೆ, ದೆಹಲಿ ಒತ್ತಡ ತಪ್ಪಿಸಕ್ಕೆ ಏನ್ ಬೇಕೋ ಮಾಡಿದ್ದಾರೆ. ಇವಾಗ ಬೆಂಗಳೂರು ಒತ್ತಡ ತಪ್ಪಿಸ್ಬೇಕಾದ್ರೆ ಬೆಂಗಳೂರು ಬಿಟ್ಟು ಆಲ್ಟರ್ನೇಟ್ ಯಾವ ಟೌನ್ ಅಭಿವೃದ್ಧಿ ಮಾಡಿದ್ದಾರೆ? ಉತ್ತರ ಕರ್ನಾಟಕ ಮಾಡಿದ್ದಾರೆ, ಮಧ್ಯ ಕರ್ನಾಟಕ ಮಾಡಿದ್ದಾರೆ, ಕಲ್ಯಾಣ ಕರ್ನಾಟಕ ಮಾಡಿದ್ದಾರೆ, ಕರಾವಳಿ ಕರ್ನಾಟಕ ಮಾಡಿದ್ದಾರೆ. ಎಲ್ಲರಿಗೂ ಬೆಂಗಳೂರೇ ಅದೇ ಬೆಂಗಳೂರನ್ನೇ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಇದೇ ಮಾಡ್ಕೊಂಡು ಟೈರ್ 2 ಟೈರ್ 3 ಸಿಟಿಗಳನ್ನ ಅಭಿವೃದ್ಧಿ ಪಡಿಸಿಲ್ಲ. ನಾವು ಕೇಳ್ತಾ ಇರೋದು ಅಭಿವೃದ್ಧಿ ಎಲ್ಲ ಕಡೆ ಆಗ್ಲಿ, ಅಲ್ಲಿನ ಜನನು ಆರ್ಥಿಕವಾಗಿ ಸಂಪೂರ್ಣವಾಗಿ ಇರಲಿ, ಅಲ್ಲೂ ಮಳೆ ಆಶ್ರಿತ ಭೂಮಿಗಳು ಬಂಜರು ಭೂಮಿ ತಗೊಂಡು ಅಭಿವೃದ್ಧಿ ಮಾಡಿ, ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ, ಅಲ್ಲೂ ಬಡಾವಣೆಗಳು ಮಾಡಿ, ಅಲ್ಲೂ ಮಾಲ್ಗಳು ಕಟ್ಟಿ, ಅಲ್ಲೂ ಸಿಟಿ ಮಾಡಿ. ಉತ್ತರ ಕರ್ನಾಟಕ ಪಾಪ ಯಾಕೆ ಬೆಂಗಳೂರು ಬಂದು 20,000 15,000ಕ್ಕೆ ಬಾಡಿಗೆ ಮನೆ ಇಟ್ಕೊಂಡು ಜೀವನ ಮಾಡ್ತೀವಿ, ಸ್ವಾವಲಂಬಿ ಅವರಲ್ಲೇ. ಇನ್ನು ಉತ್ತರ ಕರ್ನಾಟಕದಲ್ಲೇನೆ ಭೂಮಿಯನ್ನ ಸ್ವಾಧೀನಪಡಿಸ್ಕೊಳ್ತೀರಿ ಅಂದ್ರೆ ಇಷ್ಟೊಂದು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಅಲ್ವಾ? ಕಡಿಮೆ ದುಡ್ಡು, ಅದ್ರ ಮಾರ್ಕೆಟ್ ವ್ಯಾಲ್ಯೂನು ಕಡಿಮೆನೇ ಇದೆ. ಸೊ ಅದು ಕಡಿಮೆಗೆ ಕೊಟ್ಟು ಇಲ್ಲಿ ರೈತರಿಗೆ ಕೊಡುವಂತ ದುಡ್ಡನ್ನ ಈಗ ವಿರೋಧ ಮಾಡ್ತಾ ಇರೋದಾದ್ರೆ, ಎಲ್ಲಿ ವಿರೋಧ ಮಾಡೋದಿಲ್ಲ, ಎಲ್ಲಿ ಬೆಳೆಯನ್ನ ಬೆಳೆಯೋದಿಲ್ಲ, ಎಲ್ಲಿ ಖಾಲಿ ಭೂಮಿ ಇರುತ್ತೆ ಅಲ್ಲಿರೋ ಭೂಮಿನ ಸ್ವಾಧೀನಪಡಿಸ್ಕೊಳ್ಳಿ, ಅಲ್ಲಿ ರಸ್ತೆಯನ್ನ ಹಾಕಿಸ್ಲಿ ಅಥವಾ ಬೇರೆ ಏನು ಮೂಲಭೂತ ಸೌಕರ್ಯವನ್ನ ಕಲ್ಪಿಸ್ಲಿ, ಅದನ್ನ ಕೊಡ್ಲಿ. ಇಲ್ಲಿ ಕೊಡುವಂತ ದುಡ್ಡನ್ನ ಅಲ್ಲೇ ಕೊಟ್ಟು ಅಲ್ಲೇ ಅಭಿವೃದ್ಧಿ ಪಡಿಸಬಹುದಲ್ವಾ? ಖಂಡಿತ ಅಲ್ಲೊಂದು ಒಳ್ಳೆ ಏರ್ಪೋರ್ಟ್ ನಿರ್ಮಾಣ ಮಾಡ್ಲಿ, ಒಳ್ಳೆ ರಾಷ್ಟ್ರೀಯ ಹೆದ್ದಾರಿಗಳು ಇವು ಎಲ್ಲಾ ರಾಜ್ಯಗಳಿಗೆ ಎಲ್ಲಾ ಕಡೆ ಕನೆಕ್ಟೆಡ್ ಹೆದ್ದಾರಿಗಳು ರಸ್ತೆ ಸಂಪರ್ಕ ಕೊಡ್ಲಿ. ಅಲ್ಲಿ ಬರೀ ಒಂದು ಇಂಡಸ್ಟ್ರಿ ಮಾಡಿದ ತಕ್ಷಣಕ್ಕೆ ಅಭಿವೃದ್ಧಿ ಆಗಲ್ಲ. ಒಂದು ಇಂಡಸ್ಟ್ರಿನೂ ಮಾಡ್ಬೇಕು, ಒಂದು ರೆಸಿಡೆನ್ಸಿಯಲ್ ಮಾಡ್ಬೇಕು. ಅದಕ್ಕೆ ಬೇಕಾದ ಕಮರ್ಷಿಯಲ್ ಮೂರು ಏನಿಲ್ಲ, ಏನು ಪ್ಲೇ ವರ್ಕ್ ಅಂಡ್ ಸ್ಟೇ ಅಂತ ಏನು ಹೇಳ್ತಾರೆ, ಇದನ್ನ ಅಲ್ಲೇ ಆ ಕಾನ್ಸೆಪ್ಟ್ ಅಲ್ಲೇ ಮಾಡ್ಲಿ. ಅಲ್ಲಿನ ಜನ ಖಂಡಿತವಾಗೂ ಬೆಂಗಳೂರು ಬರಲ್ಲ, ಅಲ್ಲಿ ಆ ಭಾಗನೂ ಅಭಿವೃದ್ಧಿ ಆಗುತ್ತೆ, ಅವ್ರು ಬೆಂಗಳೂರು ಬರೋ ಒತ್ತಡ ಕಮ್ಮಿ ಆಗುತ್ತೆ. ಇಲ್ಲಿ ಕೃಷಿ ಕೃಷಿಗೆ ಯೋಗ್ಯವಾದ ಭೂಮಿ, ಫಲವತ್ತಾದ ಭೂಮಿ ಉಳ್ಕೋತದೆ ಅನ್ನೋ ನಮ್ಮ ಇಷ್ಟೆಲ್ಲ ನೋಡಿದಾಗ ಡಿ ಕೆ ಶಿವಕುಮಾರ್ ಅಥವಾ ಮಾಗಡಿ MLA ಆಗಿರುವಂತ ಬಾಲಕೃಷ್ಣ ಇವ್ರಿಗೇನಾದ್ರೂ ವೈಯಕ್ತಿಕವಾಗಿ ಏನಾದ್ರು ಆಸೆ ಇದೆ ಈ ವಿಷಯದಲ್ಲಿ ಅಂತ ಏನಾದ್ರು ಅನ್ಸುತ್ತಾ? ಈ ಟೌನ್ಶಿಪ್ ವಿಚಾರದಲ್ಲಿ ಇದು ಏನಾಗಿದೆ ಅಂದ್ರೆ ಒಂದು ರಾಜಕೀಯ ಪ್ರತಿಷ್ಠೆ ಆಗಿದೆ. ರೈತ ಹೋರಾಟ ರೈತರಿಗೆ ಬಿಡ್ತಿಲ್ಲ, ಇದೊಂದು ರಾಜಕೀಯ ಪ್ರತಿಷ್ಠೆಗೂ ಕನ್ವರ್ಟ್ ಆಗಿದೆ. ರೈತರಿಗಿಂತ ರಾಜಕೀಯ ಪ್ರತಿಷ್ಠೆ ಮುಖ್ಯ ಆಗಿದೆ ಅಂತ ಅನ್ಸುತ್ತಾ? 100% ಅವ್ರಿಗೆ ರಾಜಕೀಯ ಪ್ರತಿಷ್ಠೆ. ಮಾತೆತ್ತು ಅವ್ರು ರೈತ ನಾವ್ ಕೇಳ್ತಾರೋ ಹೋರಾಟದ ಬಗ್ಗೆ ಮಾತಾಡಲ್ಲ, ಇಲ್ಲ ನೀರಾವರಿ ಬಗ್ಗೆ ಮಾತಾಡಲ್ಲ, ಅದು ಇಲ್ಲಿರುವಂತ ಪಶು ಸಂಗೋಪನಾ ಇಲಾಖೆ ಪಶು ಹಾಲು ಬಗ್ಗೆ ಮಾತಾಡಲ್ಲ, ರೇಷ್ಮೆ ಬಗ್ಗೆ ಮಾತಾಡಲ್ಲ, ಪ್ರತಿಭಟನೆ ಮಾಡಿ ರೈತರ ಬಗ್ಗೆ ಮಾತಾಡಲ್ಲ. ಡೈರೆಕ್ಟ್ ಗೋ ಫಾರ್ ಕುಮಾರಸ್ವಾಮಿ, ಗೋ ಫಾರ್ ದೇವೇಗೌಡರು. ನಮ್ ಕಾಲದಲ್ಲಿ ಆಗಿಲ್ಲ, ಕುಮಾರಸ್ವಾಮಿ ಕಾಲದಲ್ಲಿ ಆಯ್ತು. ಅವ್ರು ತಪ್ಪು ಮಾಡವ್ರೆ, ನೀವು ಯಾಕೆ ತಪ್ಪು ಮಾಡ್ತೀರಾ? ನಮ್ ಪ್ರತಿಭಟನೆ ಉದ್ದೇಶ ಡೈವರ್ಟ್ ಮಾಡೋದು. ಅವರು ಅದನ್ನ ತಪ್ಪು ಅಂತ ಹೇಳಿ ಅದನ್ನ ವಾಪಸ್ ತೆಗೆದುಕೊಳ್ತಾರಲ್ಲ, ಈಗಲೂ ಹಂಗೆ ತೆಗೆದುಕೊಳ್ಬೋದಲ್ಲ ಇವ್ರು? ನಾವ್ ಅದನ್ನ ಹೇಳ್ತಾ ಇದೀವಿ, ಅವ್ರು ಬಿಟ್ಟವ್ರ ತಾನೆ, ನೀವು ಬಿಟ್ಬಿಡಿ, ನೀವು ಒಳ್ಳೇರಾಗಿ. ಅವ್ರು ಕೆಟ್ಟೋರ್ ತಾನೆ, ಅವ್ರು ಕೆಟ್ಟೋದ ನಿಮ್ಗೆ ಗೆಲ್ಸಿರೋದು, ಈಗ ನೀವು ಒಳ್ಳೇರು ಅಂತ. ಯಾವ ತಪ್ಪು ಮಾಡಿದಾರೆ ಅಂತ ಸೋಲ್ಸಿ ನಿಮ್ಗೆ ಗೆಲ್ಸಿದೀವಿ, ಈಗ ನೀವು ಒಳ್ಳೆ ಕೆಲಸ ಮಾಡಿ. ಮುಖ್ಯಮಂತ್ರಿ ಬೇರೆ ಆಗವ್ರೆ. ಅದು ಅವರು ನನ್ನ ತವ್ರ ಜಿಲ್ಲೆ, ನಾನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದೀನಿ. ನನಗೆ ಈ ಕ್ಷೇತ್ರ ಕಂಪ್ಲೀಟ್ 4 ಕ್ಷೇತ್ರಗಳು ಗೆಲ್ಸ್ಕೊಟ್ಟು ನನಗೆ ಒಂದು ಮುಖ್ಯಮಂತ್ರಿಗೆ ಒಂದು ಬಲ ಕೊಟ್ಟಿದ್ದಾರೆ. ಆ ರೈತರುಗಳನ್ನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ನನ್ನ ತವ್ರ ಜಿಲ್ಲೆ ರೈತರುಗಳು ಉಳಿಸ್ಬೇಕು ಅನ್ನೋದು, ಅದು ಅವರೇ ಆತ್ಮಾವಲೋಕನ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ರಾಜಕೀಯವಾಗಿ ಮುಂದೆ ಅವರಿಗೆ ಕಷ್ಟ ಆಗುತ್ತೆ ಅವ್ರ ಪಕ್ಷಕ್ಕೆ ಅಂತ ಅನ್ಸಲ್ವಾ ಇದೇ ವಿಚಾರಕ್ಕೆ? ಅದನ್ನ ಶಿವಕುಮಾರ್ ಸಾಹೇಬ್ರೆ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಒಂದು ತವ್ರ ಜಿಲ್ಲೆಯಲ್ಲಿ ಈ ತರ ಪ್ರತಿಭಟನೆಗಳು, ಹೋರಾಟಗಳು, FIR ಗಳು, ರಸ್ತೆ ತಳಿಗಳು ನಡೆದಾಗ ರಾಜ್ಯ ಮಟ್ಟದಲ್ಲಿ ವಿರೋಧ ಪಕ್ಷಕ್ಕೆ ಮತ್ತೆ ರಾಜ್ಯ ಜನತೆಗೆ ನನ್ನ ಬಗ್ಗೆ ಏನೋ ಒಂದು ಮೆಸೇಜ್ ಹೋಗ್ಬೋದು ಅನ್ನೋದನ್ನ ಶಿವಕುಮಾರ್ ಸಾಹೇಬ್ರು ಅರ್ಥ ಮಾಡ್ಬೇಕಾದ್ರೆ ಅವ್ರಿಗೆ ಹೇಳೋಷ್ಟು ದೊಡ್ಡ ವ್ಯಕ್ತಿಗಳು ಇಲ್ಲ, ರೈತ ಯಾರು ಇಲ್ಲ. ನಾವು ಮನವಿ ಮಾಡ್ಕೋಬಹುದು, ಕೈ ಮುಗಿಬಹುದು, ಕಾಲು ಮುಗಿಬಹುದು ವಿನ ಶಿವಕುಮಾರ್ಗೆ ಸಲಹೆ ಕೊಡೋಷ್ಟು ದೊಡ್ಡ ವ್ಯಕ್ತಿಗಳು ಯಾರು ಇಲ್ಲ. ನಾವ್ ಅವ್ರನ್ನ ಇವತ್ತು ಕೇಳ್ಕೊಳ್ಳೋದ್ರೆ ನಮ್ ಜಿಲ್ಲೆಯವರು ಬನ್ನಿ ಒಂದ್ಸರಿ ಕ್ಷೇತ್ರ ಬನ್ನಿ, ನೀರಾವರಿ ನೋಡಿ, ಇರಂತ ಕಲ್ಲು ಹೊಡಿತಾರೆ, ಮಟ್ಟ ಹೊಡೆದ ಏನು ಹೊಡೆಯಲ್ಲ. ನಾವ್ ಬೆಳ್ಳಿ ರಥ ತಂದು ನಿಲ್ಲಿಸ್ತೀವಿ ಇಲ್ಲಿ. ಶಿವಕುಮಾರ್ ಸಾಹೇಬ್ರು ಬರ್ತಾರೆ ಅಂದ್ರೆ ಒಂದ್ ಬೆಳ್ಳಿ ರಥ ನಿಲ್ಲಿಸ್ತೀವಿ. ಪೊಲೀಸೇ ಬೇಡ, ರೈತ ಅವ್ರ ರಕ್ಷಣೆಕ್ಕಾಗಿ ಹೇಳ್ತಿದ್ದಾರೆ. ನಮ್ ತೋಟಗಳನ್ನೆಲ್ಲ ಭೇಟಿ ಮಾಡ್ಲಿ ಅವರು. ಅವ್ರ ಆತ್ಮಸಾಕ್ಷಿ ಪ್ರಕಾರ ಮಾಡ್ಕೋಬಹುದು. ನಿಜವಾಗ್ಲೂ ನೀರಾವರಿ ಇಲ್ಲ, ಇಲ್ಲಿ ಬಂಜರು ಭೂಮಿ ಇದೆ, ತೋಟಗಾರಿಕೆ ಇಲ್ಲ, ಹಾಲಿಲ್ಲ, ರೇಷ್ಮೆ ಇಲ್ಲ, ಇಲ್ಲಿ ವ್ಯವಸಾಯಕ್ಕೆ ಯೋಗ್ಯವಲ್ಲ ಅನ್ನೋದಂತ ಶಿವಕುಮಾರ್ ಸಾಹೇಬ್ರಿಗೆ ಮನಸ್ಸು ಬಂದ್ಬಿಟ್ರೆ ಆ ಭೂಸ್ವಾಧೀನ ಬಂದು ನಾವೇ ಅವ್ರಿಗೆ ಪೊಲೀಸ್ ಸೆಕ್ಯೂರಿಟಿನೇ ಬೇಡ, ನಾವೇ ಅವ್ರ ಬೆಂಗಾವಲಾಗೆ ಇಡೀ 2 ಪಂಚಾಯತಿನ ಪೂರ್ತಿ ಒಂದಿನ ಪೂರ್ತಿ ತೋರಿಸ್ತೀವಿ ಅವ್ರಿಗೆ. ಹಿಂದೆ ಅವ್ರು ಯಾವತ್ತು ಬಂದಿರ್ಲಿಲ್ವಾ ಇಲ್ಲಿಗೆ? ಶಿವಕುಮಾರ್ ಸಾಹೇಬ್ರು ರಸ್ತೆಲಿ ಹೋಗಿರ್ಬೋದು, ಒಳಗಡೆ ತೋಟಗಳು ಯಾವ ಬಿಟ್ಟು. ಬಟ್ DK ಸುರೇಶ್ ಅವ್ರ ಸಂಪೂರ್ಣ ಮಾಹಿತಿ ಇದೆ, ಯಾಕಂದ್ರೆ ಸಾಕಷ್ಟು ಚುನಾವಣೆಗಳು ಮಾಡಿದ್ದಾರೆ. MP ಆದಾಗ ಸಾಕಷ್ಟು ಎಲ್ಲಾ ಪಂಚಾಯತಿಗೂ ಭೇಟಿ ಮಾಡಿದ್ದಾರೆ. ಹಾಗೆ ಶಿವಕುಮಾರ್ ಸುರೇಶ್ ಸಾಹೇಬ್ರಿಗೆ ಎಲ್ಲ ಮಾಹಿತಿ ಇದೆ. ಇದೊಂದು ಪ್ರತಿಷ್ಠೆ, ರಾಜಕೀಯ ಪ್ರತಿಷ್ಠೆ. ಅಂದ್ರೆ ಅವ್ರೇನೋ ರಾಜಕೀಯವಾದ ಏನೋ ಹೇಳಿದ್ರೆ ಅವ್ರ ವಿರುದ್ಧ ಮಾಡ್ಬೇಕು ಅನ್ನೋದು ರಾಜಕೀಯ ಪ್ರತಿಷ್ಠೆ. ರಾಜಕೀಯ ಪ್ರತಿಷ್ಠೆಯ ವಿರುದ್ಧ ರೈತರ ಶಕ್ತಿ ಗೆಲ್ಲುತ್ತೆ ಅಂತ ಅನ್ಸುತ್ತಾ? ನ್ಯಾಯ ಕಾನೂನು ನಾವು ನಂಬಿರೋರು, ಸಂವಿಧಾನ ನಂಬಿದೀವಿ, ಪ್ರಜಾಪ್ರಭುತ್ವ ವ್ಯವಸ್ಥೆ. ಈಗ ಹೆಂಗಿತ್ತು ಪ್ರಜಾಪ್ರಭುತ್ವ, ಹೆಂಗಿತ್ತಾರೆ ಪ್ರಜೆಯಿಂದ ಪ್ರಜೆಗಳಿಗೋಸ್ಕರ ಅಂತ ಇತ್ತು. ಇವತ್ತು ಉಳ್ಳವರಿಗಾಗಿ ಉಳ್ಳವರಿಗೋಸ್ಕರ ಅನ್ನೋದು ಸಂವಿಧಾನ ಬದಲಾವಣೆ ಆಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಬದುಕಿದೆ ಅನ್ನೋದು ನಮ್ಗಿನ್ನೂ ಅದಿನ್ನೂ ನನಗೆ ಅರ್ಥ ಆಗ್ತದೆ. ನಾನು ಒಂದು ಅಷ್ಟು ಸ್ವಲ್ಪ ಕಾನೂನು ಅರಿವಿದೆ. ಈ ವ್ಯವಸ್ಥೆ ನೋಡಿದ್ರೆ ಪ್ರಜಾಪ್ರಭುತ್ವ ಸತ್ತೋಗಿದೆ,
ಸಂವಿಧಾನ ಸತ್ತೋಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲದ ಸರ್. ಸರ್ ನಿಮ್ಮ ಹೆಸರು? ಸರ್ ಪ್ರಕಾಶ್ ಅಂತ, ಇದು ಮಾಜಿ ತಾಲೂಕು ಪಂಚಾಯತ್ ಮೆಂಬರ್. ಧನ್ಯವಾದ.